ಹಲೋ ಹಾಯ್ ಫ್ರೆಂಡ್ಸ್. ನೀವು ನೋಡ್ತಾ ಜಿ ಎಚ್ ಫ್ರೆಂಡ್ ಯೂಟ್ಯೂಬ್ ಚಾನಲ್. ಇದು ಬೆಂಗಳೂರು ಯೂನಿವರ್ಸಿಟಿ ನಾರ್ತನ್ ಯೂನಿವರ್ಸಿಟಿದ ಯೂನಿವರ್ಸಿಟಿದವ್ರದ್ದು 2025 ಓಲ್ಡ್ ಕ್ವಶನ್ ಪೇಪರ್ ಐ ಸಿಕ್ಸ್ ಎಮ್ದವ್ರದ ಬಿಕಾಮ್ದವ್ರದ. ಈ ವಿಡಿಯೋನ್ಯಾಗ ನಿಮಗೆ ಟೋಟಲ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ವಶನ್ ಪೇಪರ್ಗಳು ತೋರಿಸ್ತೀನಿ ನಾನು. ನೋಡ್ರಿ ಎಷ್ಟು ಕ್ವಶನ್ ಪೇಪರ್ ಅದಾವು ಎಲ್ಲ. ಇದು ಒಂದು ವಿಡಿಯೋನಾಗ ಎದಕ್ ಮಾಡಾಕ್ತೀನಿ ಅಂದ್ರ ಪ್ರತಿಯೊಂದು ವಿಡಿಯೋ ಮಾಡಕ್ ಈಗ ಟೈಮ್ ಇಲ್ರಿ. ಯಾಕಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟ, ಮಾಡಲ್ ಕ್ವಶನ್ ಪೇಪರ್ ಅಷ್ಟ ತೋರಿಸ್ಬೇಕು. ರಾಣಿ ಚೆನ್ನಮ್ಮ ಮತ್ತು ಧಾರವಾಡ ಯೂನಿವರ್ಸಿಟಿದವ್ರದ್ದು ಎಕ್ಸಾಮ್ ಬಂದವನಂತಲೇ ಅವ್ರದ್ದು ವಿಡಿಯೋ ಮಾಡಬೇಕಾಗೈತಿ. ಅದಕ್ಕಾಗಿ ಇದು ಒಂದು ವಿಡಿಯೋನಾಗ ನಿಮ್ದೆಲ್ಲ ಈ ಕ್ವಶನ್ ಪೇಪರ್ ತೋರಿಸ್ಬಿಡ್ತೀನಿ. ಆಲ್ಮೋಸ್ಟ್ ಆಲ್ ಯಾವ್ಯಾವ ಸಬ್ಜೆಕ್ಟ್ ಅದಾವ ಹೇಳ್ತೀನಿ ನಾನು. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಇದೊಂದು ಸಬ್ಜೆಕ್ಟ್. ಇದನ್ನ ಬಿಟ್ಟಿರ್ಬೇಕು ನಾನು ವಿಡಿಯೋ ಚೆಕ್ ಮಾಡ್ರಿ. ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಲ್ ಕ್ವಶನ್ ಪೇಪರ್ ಅಷ್ಟು ಅಪ್ಲೋಡ್ ಮಾಡ್ಬೇಕನ್ನಕಂಡೆ. ಅದಕ್ಕಾಗಿ ಒಂದೊಂದು ಅವ್ನು ಬೇಕಂದ್ರೆ ಸಪ್ರೇಟ್ ಮಾಡ್ತೀನಿ ನಾನು. ಇದು ಅಸೆಸ್ಮೆಂಟ್ ಆಫ್ ನಾನ್ ಇಂಡಿವಿಜುವಲ್ ಆ್ಯಂಡ್ ಐ ಟಿ ಆರ್ ಸಬ್ಜೆಕ್ಟ್ ಅದಿದ. ನೀವು ನೋಡ್ರಿ. ಅಂದ್ರೆ ಇದು ಫುಲ್ ಫಾರ್ಮ್ ಐತಿ. ಲಿಂಕ್ ಆಫ್ ಐ ಟಿ ಆರ್ ಬಗ್ಗೆ ರಿಟರ್ನ್ ಫೈಲ್ ಮಾಡೋದು ಆ ಟಾಪಿಕ್ ಇದು ಬರ್ತೈತಿ. ಅಂದ್ರೆ ಈ ಎಕ್ಸಾಮ್ ನಿಮ್ಮೂ ಸಿಕ್ಸ್ ಸಮ್ದವ್ರು ಶುರು ಆಗ್ಯಾವ ಈಗ. ಈ ತಿಂಗಳ ಎಲ್ಲ ಮುಗೀತಾವು ಎಕ್ಸಾಮ್. ಅದಕ್ಕಾಗಿ ಪೈಲ ಈಗ ಸಬ್ಜೆಕ್ಟ್ಗಳು ಯಾವ್ಯಾವ ಅದಾವ ನೋಡ್ರಿ ಗಪ್ರೆ. ಒಂದು ಸೆಕೆಂಡ್. ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸಸ್ 2 ಅಂದ್ರೆ 5ನೇ ಸೆಮ್ನಾಗ ಒಂದೇದು ಬರ್ತೈತಿ ಇನ್ಕಮ್ ಟ್ಯಾಕ್ಸ್ ಲಾದ. ಇದು ಪಾರ್ಟ್ 2 ಬರ್ತೈತಿ. ಇದು ಸೇಮ್ ಐತಿ, ಕರೆ ಸಿಲೆಬಸ್ ಅಷ್ಟು ಚೇಂಜ್ ಐತಿ. ನಿಮ್ಗೆ ಅವ್ರಿಗೆ ರಾಣಿ ಚೆನ್ನಮ್ಮದವ್ರಿಗೆ ಸಬ್ಜೆಕ್ಟ್ ಸೇಮ್ ಐತಿ. ಕೆಲವೊಂದು ಸೇಮ್ ಅದಾವು, ಕೆಲವೊಂದು ಡಿಫ್ರೆಂಟ್ ಅದಾವು. ಮತ್ತು ಇನ್ನೊಂದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್. ಇದನ್ನು ಬಿಟ್ಟಿರ್ಬೇಕು ನಾ. ಇದನ್ನು ನಿಮ್ಗೆ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ನೋಡ್ಬೇಕ. ಮತ್ತಿನ್ನ ಯಾವ್ಯಾವ ಅದಾವು ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಆಕ್ಕಾವು. ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಲಾಸ್ಟ್ ತನಕ ವೇಟ್ ಮಾಡ್ರಿ. ಯಾಕಂದ್ರೆ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ ನಾನು. ಈಗ ಪೈಲ ಸಬ್ಜೆಕ್ಟ್ಗಳ ಹೆಸರುಗಳು ನೋಡ್ರಿ. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈ ಎನ್ ಇ ಪಿ ಸಿಲೆಬಸ್ ಪ್ರಕಾರ ಐತಿ. ಮತ್ತು ಎನ್ ಇ ಪಿನ ಎಲ್ಲರೂ ಎನ್ ಇ ಪಿನ ಅದೇರಿ. ಈ ವರ್ಷ ಲಾಸ್ಟ್ ಎನ್ ಇ ಪಿ ಬ್ಯಾಚ್ ನಿಮ್ಮದ ಸಿಕ್ಸ್ ಅಂತ. ಇವು ಮತ್ತು ಕೆಲವೊಂದು ಕ್ವಶನ್ಸ್ಗಳು ಮತ್ತು ಯಾವ್ಯಾವ ಸಬ್ಜೆಕ್ಟ್ ಅದ. ಇದು ಬಿ ಕಾಮ್ದವ್ರಿಗೆ. ಇನ್ನು ಬಿ ಎಸ್ ಸಿ ಬಿ ಬಿ ಎದವ್ರಿಗೆ ಅವ್ರಿಗೂ ನಿಮ್ಮದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾರು ಅದಿರಿ ಹೇಳ್ರೆ. ಈ ಬೆಂಗಳೂರು ನಾರ್ತನ್ ಯೂನಿವರ್ಸಿಟಿ ಅಂದ್ರೆ ಬೆಂಗಳೂರು ಎಲ್ಲ ಯೂನಿವರ್ಸಿಟಿ ಅಂದ್ರೆ ಎಲ್ಲ ಬರ್ತದೆ ಅನ್ಕೋಬೇಡ್ರಿ. ಬೆಂಗಳೂರು ನಾರ್ತನ್ ಯೂನಿವರ್ಸಿಟಿದವ್ರ ಈಗ ಸ್ಟಾರ್ಟ್ ಮಾಡೋರು ಈ ವಿಡಿಯೋ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಇದೆ. 60 ಮಾರ್ಕಸ್ ಇಂದ ಬರ್ತೈತಿ. ಓಲ್ಡ್ ಕ್ವಶನ್ ಪೇಪರ್ ಐತಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಿಮಗೆ ಇದರ ಪಿ ಡಿ ಎಫ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಲ್ ಕ್ವಶನ್ ಪೇಪರ್ ಬೇಕಂದ್ರೆ ನೀವು ಏನು ಮಾಡ್ರಿ, ನಂಗೆ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡೋಕ್ಕಿಂತ ಪೈಲಾಕನ ನೀವು ಹೋಗಿ ನಾನು ಡೈರೆಕ್ಟ್ ಚಾನಲ್ ಡಿಸ್ಕ್ರಿಪ್ಷನ್ನಾಗ ಹೋಗಿರ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ್ರೆ ನಿಮಗೆ ಡೌನ್ಲೋಡ್ ಸಿಗ್ತೈತೆ ರೀ. ಯಾಕಂದ್ರೆ ನಾ ಇದ್ರೊಳಗೆ ಎದಕ್ಕೆ ಲಿಂಕ್ ಕೊಡಂಗಿಲ್ಲ ಅಂದು ಡಿಸ್ಕ್ರಿಪ್ಷನ್ನಾಗ ಎದಕ್ಕೆ ಲಿಂಕ್ ಕೊಡಂಗಿಲ್ಲ ಅಂದ್ರೆ ಕಾರಣ ಏನಪ್ಪ ಅಂದ್ರೆ ಕಂಟೆಂಟ್ ಹಾಳು ಆಕತ್ರಿ. ಕಂಟೆಂಟ್ ಹಾಳಾಗೋದಂದ್ರೆ ಯಾವ ರೀತಿ ಅಂದ್ರೆ ಒಂದಿಟ್ಟು ಅದ ಪ್ರಾಬ್ಲಮ್ ಐತಿ ಈ ಚಾನಲ್ದ. ಈಗ ಹೊಸ ತೆಗದ್ರನತ್ಲೆ ಲಿಂಕ್ ಅದು ಯಾವುದು ಶೋ ಮಾಡುವತ್ತು. ಅದಕ್ಕಾಗಿ ನಾ ಏನು ಮಾಡೀನಿ, ಟೆಲಿಗ್ರಾಮ್ ಚಾನಲ್ ನಿಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಳ್ಸಿರ್ತೀನಿ ನಾನು. ಇಲ್ಲಿ ಮ್ಯಾಲೆ ಇದ್ರನ್ಯಾಗ ಚಾನಲ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತಾನೆ ರೀ. ಇಲ್ಲಿ ಡಿಸ್ಕ್ರಿಪ್ಷನ್ನಾಗ ಯಾವ ಲಿಂಕ್ಗಳು ತಗೋತು ಒಂದು ವೇಳೆ ಹಾಕಿನಂದ್ರೆ ನೋಡ್ರಿ ಏನ್ರಿ ಅದನ್ನ ಫಿಕ್ಸ್ ಮಾಡ್ತೀನಿ ನಾನು. ಇನ್ನು ಉಳಿದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ನನಗೆ ಕಮೆಂಟ್ ಮಾಡ್ರಿ. ಯಾವ್ಯಾವ ಸಬ್ಜೆಕ್ಟ್ ನಿಮ್ಮದು ಸಿಕ್ಸ್ ಸೆಮ್ದಷ್ಟು ಪೈಲ ಬಗೆಹರಿಸ್ತಾನೆ. ಯಾಕಂದ್ರೆ ನಿಮ್ಮ ಫಾಸ್ಟ್ ಮುಗಿತಾವು. ಅವರು ಸೆಕೆಂಡ್ ಸೆಮ್ದವ್ರದನು ಅದಾವು. ಸೆಕೆಂಡ್ ಸೆಮ್ ಫೋರ್ತ್ ಸೆಮ್ದವ್ರದನು ಅದಾವು. ಅವ್ರದ್ದು ಅಷ್ಟು ನೋಡ್ಬೇಕು ನಾವು. ನಿಮ್ದು ಈ ವರ್ಷದಿಂದ ಸ್ಟಾರ್ಟ್ ಮಾಡಕ್ಕ ಅಂದ್ರೆ ನಿಮ್ದೇನು ಮುಗೀತು. ಆದ್ರೂ ಸಬ್ಸ್ಕ್ರೈಬ್ ನಂದು ಇನ್ನೊಂದು ಚಾನಲ್ ಲಿಂಕ್ ಹಾಕಿರ್ತಾನೆ ನಾನು.
ಆ ಚಾನೆಲ್‌ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಆ ಚಾನೆಲ್ ಎದಕ್ಕಪ್ಪ ಅಂದ್ರ ನಿಮ್ಮದ್ ಜಾಬ್ ರಿಲೇಟೆಡ್ ಆಗಿರ್ಬೋದು, ಕರ್ನಾಟಕ ಯಾವ್ದ್ ಗೌರ್ಮೆಂಟ್ ಜಾಬ, ಪ್ರೈವೇಟ್ ಜಾಬ, ಯಾವ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು ನಿಮ್ಗ, ಅಂದ್ರೆ ಈಗ ಯಾವ್ಯಾವ ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಈಗ ಬಿಕಾಮ್ ಮೇಲೆ ಯಾವ ಸ್ಕಿಲ್ಸ್ ಕಲ್ತ್ರ ನಿಮ್ಗ್ ಜಾಬ್, ಈಗ ಜಾಬ್ ಅಂತೂ ಡೈರೆಕ್ಟ್ ಹತ್ತಂಗಿಲ್ಲ. ಅದಕ್ಕಾಗಿ ನಿಮ್ಗೆ ಸ್ಕಿಲ್ ಬೇಸ್ ಮೇಲೆ ಜಾಬ್ ಸೆಲೆಕ್ಷನ್ ಆಗತ್ತದೆ. ಅಂದ್ರೆ ಡೇಟಾ ಅನಾಲಿಟಿಕ್ಸ್, ಈಗ ಸ್ಯಾಪ್, ಟ್ಯಾಲಿ ಬದ್ಲೆ ಅಡ್ವಾನ್ಸ್ ಲೆವೆಲ್ ಸ್ಯಾಪ್ ಬರ್ತೈತಿ. ಈ ರೀತಿ ಕೋರ್ಸ್ಗಳನ್ನ ನೀವು ಫ್ರೀ ಆಗಿಯೂ ಕಲಿಬೋದು. ನಾವು ರೋಡ್ ಮ್ಯಾಪ್ ಬೇಕಂದ್ರೆ ಮಾಡ್ತೀನಿ. ಅದಕ್ಕಾಗಿ ನಿಮ್ ಫ್ಯೂಚರ್ಗೆ ಹೆಲ್ಪ್ ಆಗ್ಬೇಕಂದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇಲ್ಲಿ ಕರೆ ನಂದು ಮೇನ್ ಚಾನಲ್ಗೆ ಹೋಗ್ರಿ. ಜಿ ಎಚ್ ಬ್ಯಾಂಡ್ ಯೂಟ್ಯೂಬ್ ಚಾನಲ್ ಐತಿ, ಲಿಂಕ್ ಹಾಕಿರ್ಕಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ನೀವು ಇವು ಸ್ಕಿಲ್ಸ್ ಕಲಿಯೋದ್ರಿಂದ ಏನಾಕತಿ, ನೀವು ಜಾಬ್ ಈಸಿಯಾಗಿ ಹತ್ತತಿ. ನೀವು ಜಸ್ಟ್ ಡಿಗ್ರಿ ಬೇಸ್ ಮೇಲೆ ನೀವು ಜಾಬ್ ಹೋಗ್ಬೇಕಂದ್ರ ಒಂದಿಟ್ಟು ಇದನ್ನ ಆಕತಿ. ಅಂದ್ರೆ ಹೋಗ್ಬೋದು, ಅದೇನಿಲ್ಲ. ಆದ್ರ ಈಗೆಲ್ಲ ಸ್ಕಿಲ್ ಬೇಸ್ ಮೇಲೆ ತಗೊಳಕ್ಕಾರ. ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರಂದ್ರೆ ನಿಮ್ ಫ್ಯೂಚರ್ ಬೂಮಿಂಗ್ ಇಂಡಸ್ಟ್ರೀಸ್ ನೋಡ್ಬೇಕಲ್ಲ. ಮತ್ತಿನ್ ಬ್ಯಾಂಕಿಂಗ್ ಸೆಕ್ಟರ್ ಅದು ನೀವು ಗೌರ್ಮೆಂಟ್ ಜಾಬ್ ಅದು ಅಪ್ಲಿಕೇಶನ್ ಅದು ಹಾಕೋರಿದ್ರ, ಈಗ ಎಸ್ ಬಿ ಐ, ಒ ಪಿ ಅದು ಇವ್ ಗೌರ್ಮೆಂಟ್ ಎಕ್ಸಾಮ್ಸ್ ಅದು ಬ್ಯಾಂಕಿಂಗ್ ಸೆಕ್ಟರ್ನಾಗ ಕಟ್ಟೋರಿದ್ರ ಅವಕ್ಕೆಲ್ಲ ಇನ್ಫಾರ್ಮೇಶನ್ ಬೇಕಲ್ಲ. ನಿಮಗೆ ಯಾವ ರೀತಿ ಎಲ್ಲಿ ಹೆಂಗ್ ಓದುದ, ಯಾವ ಸಬ್ಜೆಕ್ಟ್ ಇರ್ತಾವು, ಯಾವಾಗ ಸ್ಟಾರ್ಟ್ ಆಕ್ಕವು ಎಕ್ಸಾಮ, ಎಲ್ಲಿ ಅಪ್ಲಿಕೇಶನ್ ಹಾಕುದ, ಎಲ್ಲ ಫುಲ್ ಡೀಟೇಲ್ಸ್ ಬೇಕಾಕತ್ತಲ್ಲ. ಅದಕ್ಕಾಗಿ ಏನ್ ಮಾಡ್ರಿ, ನಿಮ್ಗ ಅಂತೇಳಿ ಸಪ್ರೇಟ್ ಮಾಡ್ಬೇಕನ್ನಕ್ಕನೆ. ಆದ್ರೂ ಅದ ಚಾನೆಲ್ನಾಗ ಈಗ ಎಲ್ಲಾ ವಿಡಿಯೋ ಅಪ್ಲೋಡ್ ಮಾಡಕ್ಕಂದ್ರ ನೋಡ್ರು. ಈಗ ಆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆ ಚಾನೆಲ್ನಾಗಂತೂ ಎಲ್ಲಾ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕನ. ಈಗ ಕಮೆಂಟ್ ಮಾಡಿ ತಿಳಿಸ್ರ, ನಾನು ಕಮೆಂಟ್ ಮಾಡ್ರೆ ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಸೆಂಡ್ ಮಾಡ್ತೇನೆ. ಇದು ಯಾವ ಸಬ್ಜೆಕ್ಟ್ ನೋಡಿರ್ಲಿ, ಒಂದ್ ಸೆಕೆಂಡ್. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ನಾ ಇದನ್ನ ಸಪ್ರೇಟ್ ವಿಡಿಯೋ ಮಾಡಕ್ ನೋಡ್ತಾನೆ, ಟ್ರೈ ಮಾಡ್ತಾನೆ. ಯಾಕಂತ ಈಗ ಒಂದು ವಿಡಿಯೋನಾಗ ಅಂದ್ರೆ ಎಲ್ಲಾ ನೀವು ಹ್ಯಾಂಗ್ ಚೆಕ್ ಮಾಡವ್ರ. ಅದಕ್ಕಾಗಿ ಇಲ್ಲಿ ಕರೆ ಸ್ಕ್ರೋಲ್ ಮಾಡಿ ಮಾಡಿ ನೋಡ್ಬೇಕಾಕತಿ, ಮುಂದೆ ನೋಡ್ಬೇಕಾಕತಿ. ಇದು ITR's ರಿಟರ್ನ್ ಫೈಲ್. ITR ಫೈಲ್ ಮಾಡೋದು, ಅಸೆಸ್ಮೆಂಟ್ ಆಫ್ ನಾನ್ ಇಂಡಿವಿಜುವಲ್ ಅಂಡ್ ಫೈನಾನ್ಷಿಯಲ್ ITR. ಓಕೆ, ನಿಮಗ ಈ ವರ್ಷದ ಯಾಕೆ ಹೋದ ವರ್ಷದ ಯಾಕೆ ಕ್ವಶನ್ ಪೇಪರ್ ತೋರ್ಸಾಕ್ತಂದಿ ರೀಸನ್ ಒಂದ, ಕೆಲವೊಂದು ಕ್ವಶನ್ಸ್ಗಳು ರಿಪೀಟೆಡ್ ಆಗಿರ್ತಾವ್ರಿ. ಈಗ ನಿಮಗೆ NEP ಲಾಸ್ಟ್ ಇಯರ್ ಅಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಅಂದ್ರ ಕನ್ಫರ್ಮ್ ಇಲ್ಲ. ಆದ್ರೂ ಒಂದ್ ಮಾತಾಯ್ತ ನಾನು, ನಿಮ್ಗ್ ಕೆಲವೊಂದು ಈಸಿ ಕ್ವಶನ್ಸ್ ಈಸಿ ಅಷ್ಟ್ ಕೊಡ್ತಾರೋ, ಅಂದ್ರೆ ರಿಪೀಟೆಡ್ ಆಗಿದ್ದು ಹೆಚ್ಚಿಗೆ ಕೊಡ್ತಾರೋ. ಯಾಕಂದ್ರೆ ನಿಮ್ದೆಲ್ಲ ಪಾಸ್ ಔಟ್ ಮಾಡಿ ಬಿಡ್ಬೇಕಂತ ಹೇಳಿ. ಅದಕ್ಕಾಗಿ ಕ್ವಶನ್ ಪೇಪರ್ ಅಷ್ಟು ಈಸಿ ಇರ್ತೈತಿ, ರಿಪೀಟೆಡ್ ಕ್ವಶನ್ಸ್ ಅನ್ನ ಹೆಚ್ಚಿಗೆ ಇರ್ತಾವು. ಅದಕ್ಕಾಗಿ ನೋಡ್ರೆ, ಯಾಕೆ ಬ್ಯಾಕ್ ಉಳಿಬಾರ್ದು ಅಂದ್ರೆ, ನೀವು ಜಸ್ಟ್ ಪಾಸಿಂಗ್ ಅಟ್ ಓದ್ಬೇಕಂದ್ರೆ ರಿಪೀಟೆಡ್ ಆಗಿದ್ದು ಕ್ವಶನ್ಸ್ ಅಷ್ಟು. ರಿಪೀಟೆಡ್ ಆಗಿದ್ದು ಕ್ವಶನ್ಸ್ ಅಂದ್ರೆ ಯಾವ ರೀತಿ ಇಲ್ಲಿ ಹೇಳ್ತಾನೆ ನೋಡ್ರ. ಇಲ್ಲಿ ಎಕ್ಸಾಂಪಲ್, ಇವ್ 4 ಮಾರ್ಕಸಿನೂ ಅದಾವ್ರಲ್ಲ, 4 ಮಾರ್ಕಸಿನೂ ಇದ್ರೊಳಗೆ ಎಷ್ಟು ಕ್ವಶನ್ಸ್ ಅದಾವ? 1 2 3 4 5 6 7 ಕ್ವಶನ್ಸ್ ಅದಾವ್ರಿ. ಸಾರಿ 7 ಅಲ್ಲ, ಇದು ಸೆಕ್ಷನ್ ಸಿ ಒಳಗ್ ಬರ್ತೈತಿ. ಇವ್ 6 ಕ್ವಶನ್ಸ್ ಅದಾವ್ರಲ್ಲ, ಇವ್ 6 ಕ್ವಶನ್ಸ್ ಒಳಗ್ ನೀವು ಬರಿಬೇಕಾಗಿದ್ದ ಎಷ್ಟ? ಈಗ 6 ಕ್ವಶನ್ಸ್ ಒಳಗ್ 3 ಕ್ವಶನ್ಸ್ ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಾರ ನೋಡ್ರಿ ಮ್ಯಾಲ. 3 ಕ್ವಶನ್ ಅಂದ್ರ 6 ಒಳಗ್ 3 ಅಂದ್ರ 3 ಆಪ್ಷನಲ್ ಇದ್ದಂಗ ಆತ್ ನಿಮಗ. 3 ಆಪ್ಷನಲ್ ಒಳಗ್ ಏನ್ ಮಾಡೋದ, 3 ಆಪ್ಷನಲ್ ಒಳಗ್ ನೀವು 4 ನೋಡ್ಕೊಂಡ್ ಹೋದ್ರ ಜಸ್ಟ್ ನೀವು 4 ಒಳಗ್ ಒಂದ್ 3 ಬರಿಬೋದು, ಒಂದ್ ಎಕ್ಸ್ಟ್ರಾ ಉಳಿತೈತಿ. ಆದ್ರೂ 4 ಒಳಗಂತೂ 3 ಬಿದ್ದ ಬೀಳ್ತಾವ್ರಿ ನಿಮಗ ಕನ್ಫರ್ಮ್. ಯಾಕೆ ಕನ್ಫರ್ಮ್ ಹೇಳಾಕಂದಿ,
ನಿಮಗ್ ಟೋಟಲ್ 5 ಲೆಸನ್ಸ್ ಅದಾವ್ರಿ. 5 ಲೆಸನ್ಸ್ ಒಳಗ ಒಂದೊಂದ್ ಕ್ವಶನ್ ಕೊಡ್ತಾರ. ಒಂದು ಇಲ್ಲಿ 4 ಮಾರ್ಕಸಿನ ಒಳಗ ಒಂದು ಕೊಡ್ತಾರು. ಇನ್ನೊಂದ್ ಇಲ್ಲದ ಐತ್ ನೋಡ್ರಿ. ಇಲ್ಲಿ ಸೆಕ್ಷನ್ ಸಿ ಒಳಗ ಎಷ್ಟ ನೀವು ಒಂದ್ ಸೆಕೆಂಡ 1 7 8 9 10 ಇರ್ಬೇಕು. 10 10 ಈ ಸೆಕ್ಷನ್ ಡಿ ಒಳಗ್ ಬರ್ತೈತಿ. ಒಂದ್ ಸೆಕೆಂಡ್. ಸೆಕ್ಷನ್ ಡಿ ಅಲ್ಲಿ ಐತಿ. ಸೆಕ್ಷನ್ ಡಿ ಇಲ್ಲಿ 12 ತಕ ಐತ್ರಿ. ಹ್ಮ್ 5 ಅದಾವು. 5 ಒಳಗ 3 ಬರೆಯೋದಾವ. ಅಂದ್ರ 2 ಆಪ್ಷನಲ್ ಅದಾವ. 2 ಆಪ್ಷನಲ್ ಒಳಗನು ನಿಮ್ಗೆ ಇದು 5 ಒಳಗ ಇದ್ರೊಳಗ ಈ ಸೆಕ್ಷನ್ ಬಿ ಅಂಡ್ ಸಿ ಒಳಗ ಏನಾಗಿರ್ತಾವು ಅವ ಕ್ವಶನ್ಸ್ ಇಲ್ಲಿ 5 ಇಲ್ಲಿ 4 ಮಾರ್ಕಸಿಂದ ಕೇಳ್ಯಾರಲ್ಲ. ಇಲ್ಲಿ 4 ಮಾರ್ಕಸಿಂದ ಅರ್ಧ ಬರೀದಿರ್ತೈತಿ. ಉಳ್ಕಿದ್ 5 ಮಾರ್ಕಸಿಂದೊಳಗ ಫುಲ್ ಬರೀದಿರ್ತತ್ರಿ. ಇದ ನೀವು ಇದ 10 ಮಾರ್ಕಸಿನ ಎಲ್ಲಾ ನೋಡ್ಕೊಂಡು ಹೋದ್ರ ನಿಮ್ ಬೆಟರ್. ಇವ 4 ಮಾರ್ಕಸಿನು ಈಸಿಯಾಗಿ ಬರಿಬಹುದು. ಅರ್ಧ ಅಷ್ಟ ಬರಿಬೋದ್ರ. ಒಂದ್ ಟ್ರಿಕ್ಕಿ ಆಗಿ ಮಾಡ್ಬೇಕ್ ನೀವ. ಅಂದ್ರ ಪಾಸ್ ಆಗ್ತೀರಿ. ಪಾಸಿಂಗ್ ಆಗೋವ್ರಿಗೆ ಅಷ್ಟೇ ಹಾಕ್ತಾನ. ಉಳ್ಕಿದವ್ರೆಲ್ಲ ರೆಗ್ಯುಲರ್ ಓದ್ರಿ. ಅಂದ್ರ ಕೆಲವೊಬ್ರು ಕ್ಲಿಯರ್ ಮಾಡ್ಕೋಬೇಕಂತೇಳಿ ಓದ್ತಿರ್ತಾರಲ್ಲ ಅವ್ರಿಗೆ ಹಾಕ್ತಾನ. ಕೆಲವು ಒನ್ ನೈಟ್ ಕೂತ್ ಓದವ್ರಿಗೆ ಅದು ಯೂಸ್ಫುಲ್ ಆಕತಿ. ಅಂದ್ರ 2 ವರ್ಷದ ಕ್ವಶನ್ ಪೇಪರ್ ನೋಡ್ರಿ, ಟ್ಯಾಲಿ ಮಾಡ್ರಿ. ನಿಮಗ್ ಗೊತ್ತಾಗ್ತದ ಪ್ಯಾಟರ್ನ್ ಯಾವ ರೀತಿ ಬಂದಿರ್ತದೆ ಅಂತೇಳಿ. ನೋಡ್ರು ನಾ ಮುಂದಿನ ವರ್ಷದಿಂದ ನಿಮ್ದು ಆನ್ಸರ್ಸ್ ಅದು ಮಾಡಕ್ ಶುರು ಮಾಡ್ತಾನೆ ನಿಮ್ದು ಬೆಂಗಳೂರು ಯೂನಿವರ್ಸಿಟಿದವ್ರಿಗೆ. ಯಾಕಂದ್ರೆ ಯಾವ ರೀತಿ ಈಸಿ ಟ್ರಿಕ್ ಯೂಸ್ ಮಾಡಿ ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳಿ. ಇವ್ ನೆಟ್ ಪ್ರಾಫಿಟ್ ಪರ್ ಶೇರ್ ಪರ್ ಅಂದ್ರ ಅದ್ರ ಮ್ಯಾಲ ವ್ಯಾಲ್ಯೂ ಮ್ಯಾಲ ಮಾರ್ಕೆಟ್ ವ್ಯಾಲ್ಯೂ ಏನೈತಿ ಅದ್ರ ಮ್ಯಾಲ ನಿಮಗೆ ಏನೇನ್ ಕೊಟ್ಟಾರ ಹೇಳ್ತಾನೆ. ಇವ್ ಕಷ್ಟ ಫಾರ್ಮುಲಾಗಳು ಅಷ್ಟ ಅದಾವ್ರಿ. ಇವ್ ಪರ್ಕ್ ಫಾರ್ಮುಲಾ ಬೇರೆ ಬರ್ತೈತಿ. ಡಿಸ್ಕೌಂಟ್ಗ ಪ್ರೀಮಿಯಂಕ 3ಕ್ಕೂ ಫಾರ್ಮುಲಾ ಬೇರೆ ಬೇರೆ ಬರ್ತಾವು. ನೀವು ಅದ ಹೇಳಿಲ್ಲ ಇವು 10 ಮಾರ್ಕಸಿನ ಏನ್ ಅದಾವು. ನೀವು 10 ಮಾರ್ಕಸಿನ ನೋಡ್ರಿ ಅಂದ್ರೆ ಇಲ್ಲೇ ಕೊಟ್ಟಾರ ನೋಡ್ರಿ. ಇಲ್ಲೇ ಮುಂದೆ ಅದಾವ ನೋಡ ಎಲ್ಲ. ಈ 5 ಮಾರ್ಕಸಿನ ಒಳಗ ಅವನ್ನ ಕೆಲವೊಂದು ಕೇಳಿರ್ತಾರೋ ಅವನ್ನ ಫಾರ್ಮುಲಾ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಈಗ ನೋಡಿ. ಓಕೆ ನೀವು ನೋಡುವಂಗ್ ನೋಡ್ರಿ, ನಾ ಹೇಳ್ತೇನೆ. ಈ ಕ್ವಶನ್ ಪೇಪರ್ ಅಷ್ಟು ನೋಡ್ರು ನಾ ಟೈಮ್ ಇತ್ತಂದ್ರ ಇದನ್ನ ಹೇಳಿ ಕೊಡ್ತೇನೆ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ. Complete the book value. ಅಸೆಸ್ಮೆಂಟ್ ಇಯರ್ 2024-25 ನೀವು 25-26 ಅಂತ ಹೇಳಿ ಕೊಟ್ಟಿರ್ತಾರೆ. ಇಷ್ಟ ಚೇಂಜ್ ಆಗಿರ್ತದೆ. ಬುಕ್ ಪ್ರಾಫಿಟ್ ವ್ಯಾಲ್ಯೂ ಟು ಇನ್ಕಮ್ ಫ್ರಮ್. ಓಕೆ ಇದು ಸೇಮ್. ಇದಂತರೂ ನೀವು ಬಿಟ್ಟು ಬಂದ್ರಂದ್ರ ನಿಮ್ಮಷ್ಟು ಮೂರ್ಖರನ್ನ ಯಾರು ಇಲ್ಲ. ಇದು 10ನೇ ಕ್ವಶನ್. ಯಾಕಂದ್ರೆ TDS ಅಷ್ಟು ಕಟ್ ಮಾಡಿ ಲಾಸ್ಟಕ್ ಅಮೌಂಟ್ ಇಟ್ರು ನಿಮ್ಗೆ ಆರಾಮ್ಸೆ 4 ಮಾರ್ಕಸ್ ಸಿಗ್ತಾವ್ರೆ. 12 ಮಾರ್ಕಸ್ ಐತಿಲ್ಲ ನಿಮ್ಗೆ 5 ಮಾರ್ಕಸ್ ಅಂತರೂ ಕಣ್ಣು ಮುಚ್ಚಿ ಸಿಗ್ತಾವ. ನೀವು ಏನು ಮಾಡಂಗಿಲ್ಲ ಇದ್ರೊಳಗೆ. ಇದು ಈಸಿ ಐತಿ TDS ಅಂದ್ರ ಯಾವುದೇ ಅಮೌಂಟ್ ಒಂದ್ ಸೆಕೆಂಡ್ ಹೇಳಿ ಬಿಡ್ತೇನೆ ನಾನು. ಯಾವುದೇ ಅಮೌಂಟ್
ಬೆಟ್ಟಿಂಗ್ ಆಗಿರ್ಬೋದು, ಗ್ಯಾಮ್ಲಿಂಗ್ ಆಗಿರ್ಬೋದು, ಈಗ ಹಾರ್ಸ್ ರೇಸ್ ಆಗಿರ್ಬೋದು, ಇವು ಕ್ಯಾಮಲ್ ರೇಸ್ ಆಗಿರ್ಬೋದು, ಈ ರೀತಿ ಇದ್ದು ಅಂದ್ರ 30% TDS ಕಟ್ ಮಾಡ್ಬೇಕ್ರಿ. TDS ಕಟ್ ಮಾಡಿ ಅದ್ರ ಮುಂದಿಂದ ಅಮೌಂಟ್ ಇಡ್ಬೇಕ್ರಿ. ಅಂದ್ರ ಇದು 90,000 ರೂಪಾಯಿ ಐತಲ್ಲ, ಇದ್ರ ಮುಂದ ಮೈನಸ್ ಡಿವೈಡೆಡ್ ಬೈ 100 ಇದ್ರದ್ದ 30% ಎಷ್ಟ್ ಆಕತಿ ಅದನ್ನಷ್ಟು ಕಟ್ ಮಾಡ್ರಿ, ಆನ್ಸರ್ ಇಡ್ರಿ. ಅಂದ್ರ ಇದು ಏನಪ್ಪಾ ಅಂದ್ರ ನಿಮಗ್ ಸಿಂಪಲ್ ಭಾಷೆನಾಗ ಹೇಳ್ಬೇಕಂದ್ರ ನಿಮ್ದ್ ಇನ್ಕಮ್ನ್ಯಾಗ ಎಷ್ಟ್ ಟ್ಯಾಕ್ಸ್ ಕಟ್ಟಾವ್ರದಿರಿ, ಇನ್ಕಮ್ನ್ಯಾಗ ಎಷ್ಟ್ ಟ್ಯಾಕ್ಸ್ ಕಟ್ಟಾವ್ರದಿರಿ ಅಂತ ನಿಮ್ಗ ನೆಟ್ ಅಮೌಂಟ್ ಬೇಕಾಕತ್ರಿ. ಅಂದ್ರ ನೀವು ಏನೋ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರ ನೀವು ಒಂದ್ ಕಡೆ ಕೆಲಸ ಮಾಡಾಕ್ರಿ, ಆಸ್ ಎ ನೀವು ಕಂಪನಿ ಇದ್ದಂಗ್ರಿ. ನೀವು ಒಂದ ಕೆಲಸ ಮಾಡಕ್ ನಿಮ್ಗ ಸ್ಯಾಲ್ರಿ ಇನ್ಕಮ್ ಎಲ್ಲಿಂತ್ರ ಬರ್ತತಿ? ಕೆಲವೊಂದ್ ಬ್ಯಾಂಕ್ ಇಂಟ್ರೆಸ್ಟ್ ಇನ್ಕಮ್ ಬರ್ತತಿ, ಕೆಲವೊಂದ್ಸತಿ ಬೆಟ್ಟಿಂಗ್ ಆಡಿ, ಕೆಲವೊಂದ್ಸತಿ ಲಾಟ್ರಿಲಿಂತ್ರ ಇನ್ಕಮ್ ಬರ್ತತಿ, ಕೆಲವೊಂದ್ಸತಿ ನೀವು ಬಿಸ್ನೆಸ್ ಮಾಡಿ ಇನ್ಕಮ್ ಬರ್ತತಿ. ಇವಕ್ಕೆಲ್ಲಕ್ಕೂ ನೀವು ಟ್ಯಾಕ್ಸ್ ಕಟ್ಟಬೇಕಾದ್ರ ಕೆಲವೊಂದ್ ಅಮೌಂಟಿಗೆ ಅಷ್ಟೇ ಟ್ಯಾಕ್ಸ್ ಕಟ್ಬೇಕ್ರಿ. ಅಂದ್ರ ಕೆಲವೊಂದ್ ಅಮೌಂಟ್ ಕಟ್ ಆಗೇ ಬಂದಿರ್ತೈತಿ ನಿಮ್ಗೆ. ಈ TDS ಆಗಿರ್ಬೋದು, ಇವೆಲ್ಲ ಕಟ್ ಆಗಿ ಬಂದಿರ್ತೈತಿ. ನಿಮ್ಗ್ ಸ್ಯಾಲ್ರಿ ಸಹಿತ TDS ಕಟ್ ಆಗಿ ಬಂದಿರ್ತೈತಿ. ಮತ್ PF ಅದು ಕಟ್ ಆಗ್ತೈತಲ್ಲ, PF ಏನ್ ಆಕತಿ, ಅದು ಅಮೌಂಟ್ ನಿಮ್ಗ್ ಮತ್ ರಿಟರ್ನ್ ನೀವು ಕ್ಲೈಮ್ ಮಾಡ್ಕೋಬಹುದು. ಅದಕ್ಕಾಗಿ ಅದನ್ನ PF ನಾವು ತಗೊಳಂಗಿಲ್ಲ. TDS ಅಲೌನ್ಸಸ್ ಬರ್ತಾವ್ರಿ, ನಿಮ್ಗೆ ಅಲೌನ್ಸಸ್ ಕೊಂತಿರ್ತಾರ. ಹೋಮ್ ಅಲೌನ್ಸಸ್ ಆಗಿರ್ಬೋದು, ಇನ್ನೂ ಬಹಳಷ್ಟು ಅಲೌನ್ಸಸ್ ಅದಾವು. ಮತ್ ನಿಮ್ಗೆ ನೀವೇನಾದ್ರೂ ಮೆಡಿಕಲ್ ಅಲೌನ್ಸಸ್ ಅದು ತಗೊಂಡಿರ ಅಂದ್ರ, ನೀವ್ ಏನ್ ಇನ್ಶೂರೆನ್ಸ್ ಅದು ಏನಾರ ತಗೊಳೋರ್ ಇದ್ರ ಅದಕ್ಕೂ 1,50,000 ತಕ ನಿಮ್ಗ ಅದಕ್ ಟ್ಯಾಕ್ಸ್ ಕಟ್ ಆಗಂಗಿಲ್ಲ. ಅದಕ್ಕಾಗಿ ನಿಮ್ ಟ್ಯಾಕ್ಸ್ ಬೇಸಸ್ ಅಂದ್ರ ಎಲ್ಲ ತೆಗದ್ ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟ್ ಐತಿ ಟೋಟಲ್, ನೀವು ಅಷ್ಟ್ ಸ್ಯಾಲ್ರಿ ಟ್ಯಾಕ್ಸೇಬಲ್ ಅಂದ್ರ ಇನ್ಕಮ್ ಟ್ಯಾಕ್ಸೇಬಲ್ ಅಮೌಂಟ್ ಎಷ್ಟ್ ಐತಿ ಅಷ್ಟ್ ನೋಡ್ರ ನಿಮ್ಗ್ ಈಸಿ ಆಕಲ್ತಿ. ಇಲ್ಲಿ ಏನ್ ಕೊಟ್ಟಾರ ಅಂದಿ, ಅದ ಕ್ವಶನ್ ನ ಒಂದಿಟ್ ಟ್ವಿಸ್ಟ್ ಮಾಡ್ಯಾರ ನೋಡ್ರಿ. ಅಲ್ಲಿ ಫ್ರಾಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕಂಪನಿ TDS ಅಮೌಂಟ್ ಫ್ರಾಮ್ ಈಚ್ ಟ್ರಾನ್ಸಾಕ್ಷನ್, ಅಂದ್ರೆ ಈಚ್ ಟ್ರಾನ್ಸಾಕ್ಷನ್ ಎಷ್ಟ್ TDS ಕಟ್ ಆಗೈತಿ ಅಂದ್ರ ಕಟ್ ಮಾಡಿ ಬರೀದೈತಿ. ಇಲ್ಲಿ ಒಂದಿಟ್ ಕ್ವಶನ್ಗಳೆಲ್ಲ ಅವ ಸೇಮ, ಒಂದಿಟ್ ಇಂದ ಮುಂದ ಕೊಟ್ಟಿರ್ತಾರೆ. ನಾ ಇನ್ಕಮ್ ಅಂತ ಹೇಳಿನಿ, ಇಲ್ಲಿ TDS ಅದ್ ಹೇಳ್ಯಾರು. ನೀವು TDS ಕಟ್ ಆಗಿದ್ದಷ್ಟು ಎದಕ್ ಎಷ್ಟೆಷ್ಟು ಕಟ್ ಆಗೈತೆ ಅಂತ ಹೇಳಿಲ್ಲ, 30% ಎಲ್ಲಿ. ಈಗ ಇನ್ನೊಂದ್ ಏನಪ್ಪಾ ಅಂದ್ರ ನಿಲ್ರೆ, ನಿಮಗ್ ಇನ್ನೊಂದ್ ಹೇಳ್ಬಿಡ್ತೀನಿ. ಈಗ ಗಿಫ್ಟ್ ಅದು ಯಾರಾದ್ರೂ ಕೊಟ್ರ ಅಂದ್ರ, ಗಿಫ್ಟ್ ಏನ್ರ 50,000 ಮ್ಯಾಲ ಇತ್ತಂದ್ರ, ಈಗ ನೀವು ಬಾರೋ ಮಾಡ್ಕೊಳಕ್ ಅಂದ್ರ 50,000 ಮ್ಯಾಲಿಂದ ಇಲ್ಲಿಕರ ಫಾರಿನರ್ಸ್ ಫಾರಿನರ್ಸ್ ಅಂದ್ರ ನಿಮ್ ಫ್ಯಾಮಿಲಿಯಾಗ ಯಾರ ಫಾರಿನ್ ದಿಂತ್ರ ಗಿಫ್ಟ್ ಕಳ್ಸಿರ್ತಾರೋ, ಇಲ್ಲಿಕರ ನೀವು ತಗೋತಿರ್ತೀರಿ. ಅದಕ್ಕಾಗಿ ನೀವ್ ಏನ್ ಮಾಡೋದು, 50,000 ಮ್ಯಾಲ ಇತ್ತಂದ್ರ 10% ನೀವು ಅದಕ್ ಕಟ್ ಮಾಡ್ಬೇಕು. ಅಂದ್ರ TDS ಕಟ್ ಮಾಡ್ಬೇಕು 10% ಅಷ್ಟ. ಉಳ್ಕಿದ್ ಮತ್ LIC ನಾ ಹೇಳಿಲ್ಲ ನಿಮ್ಗ್, ಮ್ಯೂಚುವಲ್ ಫಂಡ್ ಅಮೌಂಟ್ ಅದ್ರದ್ದೆಲ್ಲ 5% TDS ಕಟ್ ಮಾಡ್ಬೇಕು. ಅಂದ್ರೆ ನೀವು ನೋಡ್ರಿ, ಫುಲ್ ಎಲ್ಲ ನಂಗೆ ಹೇಳಕ್ ಆಗತ್ತು. ನೋಡ್ರು ಟೈಮ್ ಇತ್ತಂದ ಹೇಳೋರು, ಇದು ಜಸ್ಟ್ ಕ್ವಶನ್ ಪೇಪರ್ ಅಷ್ಟು ನೋಡ್ರಿ, ಮತ್ ಲೇಟ್ ಆಕತಿ ಇಲ್ಲಿ. ಅಂತ ಕೆಲವೊಂದ್ ಈಸಿ ಅದಾವು, ಸುಳ್ಳ ಹಂಗ ಬಿಟ್ಟು ಬರ್ಬೇಡ್ರಿ, ನಿಮಗ್ ಮಾರ್ಕಸ್ ಹೋಗ್ತಾವು. ನೀವು ಜಸ್ಟ್ ಟೆಕ್ನಿಕಲ್ ಬೇಸ್ ಇರ್ತೈತಿದ, ನೀವು ಯೂಸ್ ಮಾಡ್ರೂ ತಲೆ ಓಡಿಸ್ರು ನೀವು ಅಲ್ಲೇ ಒಂದಿಟ್ ಕ್ವಶನ್ ಇಂದನ ಒಂದಿಟ್ ಕಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಬರದ್ರನು ನಿಮ್ ಮಾರ್ಕಸ್ ಸಿಗ್ತದೆ. ಕೆಲವೊಂದ್ ಕ್ವಶನ್ಗಿಂದ ಕೆಲವೊಂದ್ ಅಮೌಂಟ್ ಬಿಟ್ಟು ಕೆಲವೊಂದ್ ಅಮೌಂಟ್ ಇಳಿಸಿರಂದ್ರೂ ನಿಮ್ ಮಾರ್ಕಸ್ ಸಿಗ್ತತಿ. ಆ ರೀತಿ ಇರ್ತೈತಿ ನಮ್ದು. ಇನ್ ಸೆಕ್ಷನ್ D ಒಳಗ 8 ಮಾರ್ಕಸಿಂದ ಒಂದ್ ಬರೆಯಬೇಕ ಕಂಪಲ್ಸರಿ. ಅಂದ್ರ ಇಲ್ಲಿ ಆರ್ ಅಂತ ಕೊಟ್ಟಾರು, ಅಂದ್ರೆ A B ಎರಡ್ ಅದಾವು. A ಅರೆ ಬರ್ರಿ, ಇಲ್ಲಿಕರ B ಅರೆ ಬರ್ರಿ ಅಂತ ಹೇಳಿ ಕೊಟ್ಟಾರು. ಓಕೆ, ಇನ್ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸಸ್ 2, ನಮ್ದು ಇನ್ಕಮ್ ಟ್ಯಾಕ್ಸ್ ಲಾ 5th ಸೆಮ್ನಾಗ ಒಂದ್ ನೋಡಿರಿ. ಇಲ್ಲಿ 6th ಸೆಮ್ನಾಗ ಅದರ ಪಾರ್ಟ್ 2 ಇದ. ಒಟ್ಟ ನಿಮಗ್ ಟೋಟಲ್ 3 ಕ್ವಶನ್ಸ್, 3 ಸಬ್ಜೆಕ್ಟ್ ಅಷ್ಟ ಟಫ್ ಅದಾವು. ಉಳಿಕೆವೆಲ್ಲ ಮತ್ ಇವೆಲ್ಲ ನೀವು ಓದ್ಸತಿ ನೋಡಿರ್ಬೇಕು. ಅಂಡರ್ ಸೆಕ್ಷನ್ 80C ಒಳಗ
ಎಷ್ಟ್ ಡಿಡಕ್ಷನ್ ಮಾಡೋದು ಬರ್ತೈತಿ, ಎಷ್ಟ್ ಅಲವನ್ಸಸ್ ಬರ್ತೈತಿ, ಅವ ಕೆಲವೊಂದ್ ಕ್ವಶನ್ಗಳು ಅವ ಅದ್ರದನ ಒಂದಿಟ್ ಏನಾಗಿರ್ತದ ಅಂದ್ರೆ ಅವು ಅದ್ರೊಳಗ್ ಇನ್ವಾಲ್ವ್ ಇರ್ತಾವ, ಒಂದಿಟ್ ಎಕ್ಸ್ಟ್ರಾ ಕ್ವಶನ್ಸ್ ಬರ್ತಾವ್ರಿ ಇಷ್ಟ. ಓಕೆ ನೋಡ್ರಿ, ನಾನು ನೋಡ್ತೇನೆ, ಟ್ರೈ ಮಾಡ್ತೇನೆ ನಿಮ್ಗೆಲ್ಲ ಇವೆಲ್ಲ ಆನ್ಸರ್ಸ್ ಕಳ್ಸಕ, ಈಸಿ ಮೆಥಡ್ನಾಗ ಹೇಳಕ. ಅಂದ್ರ ಕೆಲವೊಂದು ಟ್ರಿಕ್ ಇರ್ತಾವು, ಟ್ರಿಕ್ ಯೂಸ್ ಮಾಡ್ರಂದ್ರ ನಿಮ್ಗೆ ಯೂಸ್ ಆಕತಿ. ಕೆಲವೊಂದು ಫುಲ್ ಎಲ್ಲ ಓದಬೇಕಾಕತಿ. ಓಕೆ, ಇದ್ರೊಳಗ್ ಜಸ್ಟ್ ಇನ್ ಕ್ವಶನ್ ಅಷ್ಟ ನೋಡ್ಕೊತ ಹೋಗ್ಬೇಕ್ರಿ, ಇದನ್ನ ಯಾವ್ದು ಆನ್ಸರ್ ಮಾಡೋದು ಬೇಡ. ಟ್ಯಾಕ್ಸೇಬಲ್ ಇನ್ಕಮ್ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಅಮೌಂಟ್ ಐತಿ? ನಾನು ಮಿಸ್ಟೇಕ್ ಏನ್ ಮಾಡಿದ್ರೆ ಏನಿಲ್ರಿ. ಇದು ಈಸಿ ಐತಿ ನೋಡ್ರಿ ನಿಮ್ಗ. ಇದರೊಳಗ ರಿಸಿಪ್ಟ್ ಒಳಗ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ತೆಗೀರಿ. ಈ ಕಡೆ ಒಳಗ ಪೇಮೆಂಟ್ ಒಳಗ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನು ತೆಗೀರಿ. ಉಳಿಕಿದ್ರೊಳಗ ಏನ್ ನಿಲ್ಸೋದೈತಂದಿ ಫೀ ಅಂದ್ರ ಪೇಮೆಂಟ್ ಎಷ್ಟೆಷ್ಟು ಮಾಡಿರಿ ಅದನ್ನ ಪ್ಲಸ್ ಮಾಡ್ರಿ. ಸಾರಿ, ಪೇಮೆಂಟ್ ಎಷ್ಟೆಷ್ಟು ಮಾಡಿ ಪ್ಲಸ್ ಮಾಡ್ರಿ, ತೆಳಗ ರಿಸಿಪ್ಟ್ ಎಷ್ಟು ಮಾಡಿರಿ ಅವನ್ನ ಮೈನಸ್ ಮಾಡ್ರಿ. ಆತು, ನಿಮಗ ಟ್ಯಾಕ್ಸೇಬಲ್ ಅಮೌಂಟ್ ಸಿಕ್ತತ್ರಿ. ಇಷ್ಟು ಈಸಿ ಐತಿ. ಅಂದ್ರ ನಾ ಯಾವ ರೀತಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಸ್ಯಾಲ್ರಿ ಟು, ಓಕೆ, ನೀವು ನೋಡೋಂಗ್ ನೋಡ್ರಿ, ಈಸಿ ಐತಿ. ಇದ್ರ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ, ಇದು ಈಸಿ ಐತಿ. ಇದು ಕ್ವಶನ್ ಇಂದಾನೆ ಇಲ್ಸೋದೈತಿ ಎಲ್ಲ. ಇಲ್ಲಿ ಪೇಮೆಂಟ್ ಪ್ಲಸ್ ಮಾಡೋದೈತಿ, ಬ್ಯಾಲೆನ್ಸ್ ಅಂದ್ರೆ ಕೆಲವೊಂದು ಎಲ್ಲಾ ಪ್ಲಸ್ ಮಾಡಂಗಿಲ್ಲ, ಅದ್ನು ತಿಳ್ಕೊರಿ. ಎಲ್ಲಾ ಪೇಮೆಂಟ್ ಒಳಗಿಂದ ಎಲ್ಲಾ ಪ್ಲಸ್ ಮಾಡೋದೈತಿ ಅಂದ್ರ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬಿಟ್ಟು ಎಲ್ಲಾ ಪ್ಲಸ್ ಮಾಡೋದು ಇರಂಗಿಲ್ಲ. ಯಾವ ರೀತಿ ಇರ್ತದಂದ್ರೆ ನೆಕ್ಸ್ಟ್ ವಿಡಿಯೋನಾಗ ನೋಡ್ರಿ, ಆನ್ಸರ್ ಮಾಡ್ತೀನಿ. ನೋಡ್ರಿ, ಎಲ್ಲ ಈಸಿ ಅದಾವು. ಕರೆ ನೀವು ನೋಡಿ ಅಭ್ಯಾಸ ಮಾಡ್ಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು. ನೀವು ಪ್ರಾಕ್ಟೀಸ್ ಎಷ್ಟು ಮಾಡತ್ತಿರ್ಲ ಅಷ್ಟು ನೆನಪು ಉಳಿತೈತಿ. ಯಾಕಂದ್ರೆ ಇದ್ರೊಳಗೆ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತೈತಿ, ಎಲ್ಲಾ ಕ್ವಶನ್ಸ್ ಒಂದ ಕತೆ ಕಾಣ್ತಿರ್ತಾವ. ಎಲ್ಲಾ ಕ್ವಶನ್ಸ್ ಅದು ಒಂದ್ರೊಳಗ ಕೆಲವೊಂದು ಫಾರ್ಮುಲಾಗಳು ಚೇಂಜ್ ಇರ್ತಾವು. ನೀವು ಎಕ್ಸಾಮ್ನಾಗ ಹೋಗಿ ಅದ್ರ ಕ್ವಶನ್ ಬರ್ಲಿ ಇದನ್ನ ಒಂದ ಬಲಿಸ್ರಿ ಅಂದ್ರೆ ಬಗೆಹರಿತ. ಈಗ ನೋಡಿರ್ಲ, ಈಗ ನಾ TDS ಹೇಳಿಲ್ಲ, ಅದ್ರೊಳಗ ಕೆಲವೊಂದ್ಸತಿ ಸ್ಯಾಲ್ರಿದ್ ಕೇಳಿರ್ತಾರು. ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಾಗ ನಾ ಸ್ಯಾಲ್ರಿದ್ ನೋಡಿನಿ ಅದನ್ನ. ಈಗ ಅದ್ರೊಳಗ TDS ಅದ್ ಕೇಳ್ಯಾರ, ಇನ್ಕಮ್. ಅದಕ್ಕೆ ಕ್ವಶನ್ ನೋಡಬೇಕು. ಇದು ಇನ್ಕಮ್ ಟ್ಯಾಕ್ಸ್ ಇದ್ರೆ ಕ್ವಶನ್ ಪೇಪರ್ ಸೆಕ್ಷನ್ ಡಿ ಒಳಗೆ 2 ಆಪ್ಷನಲ್ ಅದಾವು. ಇದನ್ನು ಮಾತ್ರ ಸೆಕ್ಷನ್ ಡಿ ಮಾತ್ರ ಬಿಡಾಕ ಹೋಗ್ಬೇಡ್ರಿ, ಅದ್ ಕರೆಕ್ಟ್ 8 ಮಾರ್ಕಸ್ ಬೀಳ್ತಾವ ನೋಡ್ರಿ. ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ 2 ಮಾರ್ಕಸ್ಸಿನೂ ಇಲ್ಲ ನೋಡ್ರಿ. ಏಳು ಅದಾವು, 7 5 ಬರೆಯೋದು. ಇದ್ರೊಳಗ್ ಥೇರಿ ಅಷ್ಟ್ ನೋಡ್ಕೋರಿ. ಫಸ್ಟ್ ಲೆಸನ್ಯಾಗ ಅಷ್ಟ್ ಥೇರಿ ಐತಿ. ಮತ್ ನಿಮ್ದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇದೊಂದ ನಿಮ್ದು ITR
ಲಾದ ಅದೇ ಟ್ಯಾಕ್ಸದ ಅದೊಂದ ಇದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಇವು 3 ಕ್ವಶನ್ ಪೇಪರ್ ನೋಡ್ರಪ್ಪ. ಒಂದಿಟ್ ಟಫ್ ಇಲ್ಲ ನೋಡ್ರಿ, ಈಸಿ ಅದಾವು. ಆದ್ರೂನು ನಿಮಗ್ ಥಿಯರಿ ಇರಂಗಿಲ್ಲ, ಒಂದಿಟ್ ಟಫ್ ಅನಿಸ್ತಾವ ಇಷ್ಟ. ಅದನ್ನ ಆತಂದ್ರ ಕೆಲವೊಬ್ರು ಏನ್ ಮಾಡ್ತಾರೋ, ಪಾಸಿಂಗ್ ಸಂಬಂಧ ಗೊಳ್ ಬರಿತಾರೋ, ಮ್ಯಾಲ ಪಾಯಿಂಟ್ಸ್ ಅಷ್ಟ ಹಾಕ್ತಾರೋ. ಗೊಳ್ ಅಂದ್ರೆ ಏನ್ರಿ ಬರೆದ್ ಬಿಡ್ತಾರೋ ಪಾಸ್ ಆಗೋ ಸಂಬಂಧ. ಇವು ಆದ್ರ ಹಂಗ್ ಬರ್ಯಾಕ್ ಬರಂಗಿಲ್ಲ. ರಿಟರ್ನ್ ಪರ್ಸೆಂಟೇಜ್ ಆನ್ ದ ಫಾಲೋಯಿಂಗ್ ಡೀಟೇಲ್ಸ್. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಥಿಯರಿನೇ ಐತ್ರಿ. ಇದು ಏನ್ ಪ್ರಾಕ್ಟಿಕಲ್ ಏನಿಲ್ಲ. ಆ ಇದು ಸಾರಿ ನಾ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿನ್ರಿ. ಇದು ಫುಲ್ ಥಿಯರಿನ್ಯಾಗ ಬರ್ತೈತಿ. ಯಾವ್ಯಾವ್ದು ಥಿಯರಿನ್ಯಾಗ ಬರಂಗಿಲ್ಲ ಅಂತಂದ್ರೆ ಪ್ರಾಕ್ಟಿಕಲ್ನಾಗ ಯಾವ್ಯಾವ ಬರ್ತಾವ ಹೇಳ್ತೀನಿ ನಾನು ನಿಮಗೆ. ಒಂದ್ ಸೆಕೆಂಡ್. ಇದು ITR ಆಯ್ತು, ಇದು ಇನ್ಕಮ್ ಟ್ಯಾಕ್ಸ್ ಆತ್ರಿ, ITR ಒಂದಾಯ್ತು. ಈ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್. ಓಕೆ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇವು 3 ಥಿಯರಿನ್ಯಾಗ ಬರ್ತಾವು, ಪ್ರಾಕ್ಟಿಕಲ್ನಾಗ ಬರ್ತಾವು. ಉಳ್ಕಿವು ಸಬ್ಜೆಕ್ಟ್ ಥಿಯರಿನ್ಯಾಗ ಬರ್ತಾವ್ರಿ ಆಲ್ಮೋಸ್ಟ್ ಅಲ್ಲಿ. ಇದು ಒಂದ ಪ್ರಾಬ್ಲಮ್ ಐತಿ, ಇದ್ರೊಳಗೂ ಒಂದ್ ಪ್ರಾಬ್ಲಮ್ ಐತಿ. ಇದ್ರೊಳಗೂ ಇದು ಒಂದ್ ಪ್ರಾಬ್ಲಮ್ ಐತಿ. ಈ ಪ್ರಾಬ್ಲಮ್ ಏನ್ ಮಾಡ್ತಾರು ಇಲ್ಲಿ, 3 ಮೆಥಡ್ನ್ಯಾಗ ಬಿಡ್ಸು ಬರ್ತಾವ್ರಿ. ಒಂದ ನಾರ್ಮಲ್ ಮೆಥಡ್, ಇನ್ನೊಂದ ಇದೊಂದ್ರೆ ಎರಡ ಕೊಟ್ಟಾರ ಇಲ್ಲಿ. ಇನ್ನೊಂದು ಮೆಥಡ್ ಬರ್ತೈತಿ, ಅದ್ರೊಳಗೂ 2 ಕೊಡ್ತಾರ. ಸೇಮ್ ಐತಿ, ಏನ್ ಡಿಫಿಕಲ್ಟ್ ಏನಿಲ್ಲ. ಇದ್ರೊಳಗೆ ಇಂಟು ಮಾಡಿ ಇಡುದು ಬರ್ತೈತಿ. ಇಂಟು ಮಾಡಿ ಹೆಂಗ್ ಇಡುದ ಏನಿಲ್ಲ ಅಂತ ಕೇಳಕ್ ಹೋಗಣ್ರಿ. ನಿಮ್ಗೆ ಒಮ್ಮೆ ಕನ್ಫ್ಯೂಸ್ ಆಕತ್ ಮತ್ ನೀವು ಓದಿದ್ಮ್ಯಾಗ. ಇದಕ್ಕ ಏನೈತಿ, ಫಾರ್ಮುಲಾ ಐತಿ. ಕೆಲವೊಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕು ನೀವು ಡೈರೆಕ್ಟ್ ಇಡ್ಬೋದು. ಆದ್ರೂ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಈಸಿ, ಒಂದಿಟ್ ಇಂಪ್ರೆಸಿವ್ ಇದ್ದಂಗ. ಇದಕ್ಕ ಟೋಟಲ್ 7 ಬಾಕ್ಸ್ ಬರ್ತಾವು. ಇದಕ್ಕ ಒಮ್ಮಿ ಓಕೆ ನಾ ಏನ್ ಹೇಳಂಗಿಲ್ಲ, ನೋಡ್ರಿ. ಈಗ ಹೇಳ್ರ ಮಾತ್ ಎಲ್ಲ ಕನ್ಫ್ಯೂಸ್ ಆಕತಿ, ವಿಡಿಯೋ ಮಾಡಾಕತಿ. ಸಿಂಪಲ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಇದು ಇನ್ವೆಸ್ಟ್ಮೆಂಟ್ ಅಂದ್ರ ನೀವು ಆಸ್ ಎ ಕಂಪನಿ ಅಂತ ನೀವು ತಿಳಿರಿ. ನೀವು ಆಸ್ ಎ ವ್ಯಕ್ತಿ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದೀರಿ, ಯಾವ ರೀತಿ ಹೂಡಿಕೆಗಳನ್ನು ಮಾಡೋರಿದ್ದೀರಿ. ಕಣ್ಣನ್ಯಾಗ ಹೇಳ್ಬೇಕಂದ್ರೆ ಹೂಡಿಕೆಗಳನ್ನು ಮಾಡೋರಿದ್ದೀರಿ. ಟೈಪ್ಸ್ ಆಫ್ ಚಾರ್ಟ್ಸ್, ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇದ್ರೊಳಗೆ ಇದ್ದಿದ್ದಂದ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುದ, ಯಾವ ರೀತಿ ಟ್ರೇಡಿಂಗ್ ಅದು ಆಕತಿ, ಡಿಮ್ಯಾಟ್ ಅಕೌಂಟ್ ತಿಂತ್ರ. ಪ್ರಿಫರೆನ್ಸ್ ಶೇರ್ ಅಂದ್ರೆ ಬಿಫೋರ್ ಶೇರ್ ಇನ್ವೆಸ್ಟ್, IPO ಅಂತೀವಲ್ಲ, ಅದೇ ರೀತಿ ಈ ಎಕ್ಸ್ಟರ್ನಲ್ ಶೇರ್ಸ್ ಬರ್ತಾವು. ಈ ಗೋಲ್ಸ್, ಎಕ್ಸ್ಪ್ಲೇನ್ ದ ಇನ್ವೆಸ್ಟ್ಮೆಂಟ್ ಗೋಲ್ಸ್. ಯಾವ ರೀತಿ ಪ್ಲಾನ್ ಮಾಡ್ತೀರಿ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ, ಎಲ್ಲ ಇದ್ರೊಳಗೆ ಬರ್ತೈತಿ. ಓಕೆ, ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಐತಿ ನೋಡ್ರಿ. ಇದನ್ನೇ ಹಾಕ್ರಿ. ನಿಮಗ್ ಇನ್ನೂ ಫುಲ್ ಕ್ಲಾರಿಟಿ ಬೇಕಂದ್ರೆ ಏನ್ ಮಾಡ್ರಿ, ನಂದ ಇನ್ನೊಂದು ಯೂಟ್ಯೂಬ್ ಚಾನಲ್ ಐತಿ. ಮತ್ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ, ನಾ ಇನ್ನೊಂದ್ಸತಿ ಹೇಳ್ತೇನೆ. ಅವ್ರದ ಸಿಲೆಬಸ್ ಬೇರೆ ಐತಿ, ನಿಮ್ದು ಸಿಲೆಬಸ್ ಬೇರೆ ಐತಿ. ಕೆಲವೊಂದು ಸೇಮ್ ಅದಾವು ಅಣ್ಣಾತ್ಲೆ ನಾ ಹೇಳಾಕ್ತೇನೆ ನಾನು. ನನಗ್ ಕಮೆಂಟ್ ಮಾಡಿ ತಿಳಿಸ್ರಿ. ನಾ ರಾಣಿ ಚೆನ್ನಮ್ಮದವ್ರದ್ದು ನಂದು ಇನ್ನೊಂದು ಚಾನಲ್ ಲಿಂಕ್ ಬಿಡ್ತಾನೆ, ಲಿಂಕ್ ಕಳಿಸ್ತೀನಿ. ನಾ ಇಲ್ಲಿ ಲಿಸ್ಟೆಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ಯಾಗ, ಮ್ಯಾಲ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ಯಾಗ. ಅಲ್ಲಿ ಹೋಗಿ ರಾಣಿ ಚೆನ್ನಮ್ಮದವ್ರದ ನಾ 6th ಸೆಮ್ದವ್ರದ್ದು ಕ್ವಶನ್ ಪೇಪರ್ ಬಿಟ್ಟೇನ್ರಿ, ಅವ್ನು ಚೆಕ್ ಮಾಡ್ರಿ. ನಾ ಈ ವರ್ಷದನು ಈಗ ಮೊನ್ನೆ ಎಕ್ಸಾಮ್ ನಡೆದವು, ಅವನು ಬಿಡ್ತಾನೆ ನೋಡ್ರು. ಈ ಸದದ ಕ್ವಶನ್ ಪೇಪರ್ ಚೇಂಜ್ ಅದಾವು, ಅವು ನೋಡ್ರ ಎಕ್ಸ್ಟ್ರಾ ಒಂದಿಟ್ಟು ಅವನ್ನ ರಿಪೀಟೆಡ್ ಹಾಕ್ಯಾರು. ಆ ಬೇಸಿಸ್ ಮೇಲೆ ಹಾಕನ್ರಿ ನಿಮಗೆ.
ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಅಷ್ಟ ನಾ ಬಿಡ್ತೀನಿ. ಯಾಕಂದ್ರೆ ಈಗ ನನಗೆ ಕಮೆಂಟ್ ಮಾಡಿ ಆ ಕಡೆ ಎಲ್ಲ ಕಮೆಂಟ್ ಮಾಡಿದಕ್ಕನ ನಾ ಬಿಡಾಕನಿ. ಯಾಕಂದ್ರೆ ರೀಸನ್ ಏನಪ್ಪಾ ಅಂದ್ರ ಕಮೆಂಟ್ ಮಾಡನಂದ್ರ ನನಗೆ ಈಗ ಟೈಮ್ ಇಲ್ಲ. ನೀವು ಯಾವ ಬೇಕಂತೀರ ಅವ್ನ ಅಷ್ಟ ವಿಡಿಯೋ ಮಾಡಿ ಬಿಡಾಕನಿ ನಾ. ಈಗ ಅದಕ್ಕಾಗಿ ಇಷ್ಟು ದೊಡ್ಡ ವಿಡಿಯೋ ಮಾಡಾಕ್ತೀನಿ ನಾ ಒಮ್ಮೆ. ಇಲ್ಲ ಎಲ್ಲಿ ಸಪ್ರೇಟ್ ಸಪ್ರೇಟ್ ಒಂದೊಂದು ಸಬ್ಜೆಕ್ಟ್ ವಿಡಿಯೋ ಮಾಡೋದ್ರ ಸಂಬಂಧನ ಈಗ ಒಮ್ಮೆ ವಿಡಿಯೋ ಮಾಡಿ ಬಿಡಾಕ್ತೇನೆ. ಇಲ್ಲ ಐತ್ ನೋಡ್ರಿ ಪ್ರಾಬ್ಲಮ್ ಫ್ರಮ್ ನೆಕ್ಸ್ಟ್ ಕ್ಯಾಶ್ ಫ್ಲೋನ್ಯಾಗ ಈ ಚಾಪ್ಟರ್ 4ನೇದಿದ. ನೋಡ್ರಿ ಇದು ಕ್ಯಾಶ್ ಫ್ಲೋನ್ಯಾಗ ಭಾಳ ಟೈಪ್ಸ್ ಬರ್ತಾವು. ನೀವು ಎಲ್ಲಾ ಟೈಪ್ಸ್ ನೋಡ್ಕೋರಿ. ಅವೇನ್ ಸಿಮಿಲರ್ ಅನ ಅದಾವು, ಕೆಲವೊಂದು ಟೈಪ್ಸ್ಗಳು ಡಿಫ್ರೆಂಟ್ ಅದಾವು ಇಷ್ಟ. ಬುಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ, ಕಾಸ್ಟ್ ಕ್ಯಾಪಿಟಲ್. ಇದಕ್ಕೂ ಮತ್ ಫಾರ್ಮುಲಾಗಳು ಬಂದು ನೋಡ್ರಿ. ಇವಕ್ಕೂ ಫಾರ್ಮುಲಾಗಳು ಬಂದು ಅದಲ್ಲ ಇವು 3 ಸಬ್ಜೆಕ್ಟ್ 3 ಒಳಗೆ ರ್ಯಾಂಕಿಂಗ್. ನನ್ನ ಪ್ರಕಾರ ರ್ಯಾಂಕಿಂಗ್ ಅಂದ್ರೆ ಎಲ್ಲ ಈಸಿನೂ ಅದಾವು, ಟಫ್ ಆದಂಗು. ಇದ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇದ ಒಂದು ಟಫ್ ಐತೆ ಅನಿಸ್ತದ ನನ್ನ ಪ್ರಕಾರ. ಸೆಕೆಂಡ್ ಬರ್ತೈತ್ರಿ. ರ್ಯಾಂಕಿಂಗ್ ಒಳಗೆ ಹಂಗ ಹೇಳಾಕ್ತೇನೆ ನಾ. ಏನ ರ್ಯಾಂಕಿಂಗ್ ಅಂದ್ರೆ ನನ್ನ ಪ್ರಕಾರ ಹೇಳಾಕ್ತೀನಿ ಟಫ್ ಅದ. ಸಾರಿ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ಬೇಕಾಗಿತ್ತು. ಫೈನಾನ್ಷಿಯಲ್ ಅಕೌಂಟ್ ಅನ್ನಕ್ಕೆ ಅಕೌಂಟ್ ಅಂದಿನಂದ್ರೆ ತಪ್ಪ. ಅಕೌಂಟ್ ಇದ್ರೊಳಗೆ ಬರ್ತೈತಿ, 3rd ಸೆಮ್ 4th ಸೆಮ್ನಾಗ ಬರ್ತೈತಿ. ಇದು ಮ್ಯಾನೇಜ್ಮೆಂಟ್ ಬರ್ತೈತಿ, ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 5th ಸೆಮ್ ಇತ್ತಲ್ಲ, ಅದ ಸಬ್ಜೆಕ್ಟನ ಇದು ಅಡ್ವಾನ್ಸ್. ಈ ಸೆಕ್ಷನ್ ಡಿನ್ಯಾಗ ಇದರ ಒಂದು ಆಪ್ಷನ್ ಐತಿ, ಈ ಕಡೆ ಇದರ ಒಂದು ಆಪ್ಷನ್ ಐತಿ, ಇದೈತಿ. ಮತ್ತು ಸೆಕ್ಷನ್ ಬಿನ್ಯಾಗ ಓಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇದು ಎಲ್ಲ ಇದನ್ನ ಐತ್ರಿ. ಇದು ಒಂದು ಫಾರ್ಮುಲಾ ಐತಿ. ಫಾರ್ಮುಲಾ ಅಂದ್ರೆ ಫುಲ್ ಇದನ್ನಿಲ್ಲ. ಕರೆಂಟ್ ಲಯಬಿಲಿಟಿ ದ ವರ್ಕ್, ಕ್ಯಾಲ್ಕುಲೇಟ್ ದ ವರ್ಕ್ ಕ್ಯಾಪಿಟಲ್, ಟ್ರೆಂಡ್ ಅನಲೈಸ್. ಇದನ್ನದು ಓಕೆ ನೋಡ್ರಿ. ಇನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನೋಡ್ರಿ ನೀವೆಲ್ಲ. ಈ 2 ಮಾರ್ಕ್ಸಿನೂ ಇಲ್ಲಿ ಅದಾವ ನೋಡ್ರಿ. ನಿಮಗೆ ಏನ್ರಪ್ಪ ಸ್ಪೀಡ್ ಸ್ಲೋ ಆಗಿತ್ತಂದ್ರೆ ಏನ್ ಮಾಡ್ರಿ, ಸ್ಟಾಪ್ ಮಾಡಿ ನೋಡ್ರಿ. ಕ್ವಾಲಿಟಿ ಒಂದಿಟ್ಟು ಹೆಚ್ಚಿಗೆ ಇಟ್ಕೋರಿ. ಕ್ವಾಲಿಟಿ ಹೆಚ್ಚಿಗೆ ಇಟ್ಕೊಂಡ್ರೆ ಕ್ಲಿಯರ್ ಆಗಿ ಬರ್ತೈತಿ. ನಂದಂತೂ ಕ್ವಾಲಿಟಿ ಹೈ ಇಟ್ಟೇನಿ. ಕೆಲವೊಂದ್ ಕಡೆ 4K ಅಪ್ಲೋಡ್ ಮಾಡೇನಿ ನಾನು. ಇದನ್ನು 4K ಅಪ್ಲೋಡ್ ಮಾಡಕ್ ನೋಡ್ತೇನೆ. ಕ್ವಶನ್ ಪೇಪರ್ ಕ್ವಾಲಿಟಿ ಯಾವ ರೀತಿ ಅಂದ್ರೆ ನಾ ಏನ್ ಮಾಡಕ್ ಬರಂಗಿಲ್ಲ. ಇದು ರೇಷಿಯೋ ಚಾಪ್ಟರ್ ಅಂತೂ ಫುಲ್ ದೊಡ್ಡ ಚಾಪ್ಟರ್. ಅಂದ್ರೆ ಇದ್ರೊಳಗೆ ಇದು ನಿಮ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ರೇಷಿಯೋಸ್ ಚಾಪ್ಟರ್ ಒಂದ ಇದು ದೊಡ್ಡೈತಿ, 3ನೇ ಚಾಪ್ಟರ್. ಕರೆಂಟ್ ರೇಷಿಯೋದ ಇದಕ್ಕೂ ಫಾರ್ಮುಲಾ ಇದ ರೀತಿ. ಕರೆಂಟ್ ರೇಷಿಯೋ ಅಸೆಟ್ಸ್ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಡಿವೈಡೆಡ್ ಬೈ ಅದರ ಫಾರ್ಮುಲಾ ಬರ್ತೈತಿ. ಕ್ಯಾಲ್ಕುಲೇಟ್ ದ ರೇಷಿಯೋಸ್ಗಳು ಭಾಳ ಅದಾವು. ಇವು ಕರೆಂಟ್ ಕೆಲವೊಂದು ರಿಪೀಟೆಡ್ ಆಗಿದ್ದು ಅದಾವು, ಅವನ್ನ ನೋಡ್ಕೋರಿ. ರೇಷಿಯೋ ಒಂದೇ ದೊಡ್ಡ ಚಾಪ್ಟರ್ ಐತಿದ. ಜಾಸ್ತಿ ಇದ್ರೊಳಗಿನ ಅಂತೂ ಬಿದ್ದ ಬೀಳ್ತಾವು. ನೀವು ಕಣ್ ಮುಚ್ಚಿ ಆರಾಮ್ಸೆ ಬೀಳ್ತಾವ್ರಿ ಇವು ಕ್ವಶನ್ಸ್ಗಳು. ಇದ್ರೊಳಗ ಎದ್ರೊಳಗೂ ಕ್ವಶನ್ಸ್ ಇಲ್ಲ ಅನ್ನಕ ಬರಂಗಿಲ್ಲ. ಎಲ್ಲ 2 ಮಾರ್ಕಸ್ ಒಳಗ್ ಸಹಿತ 4 ಮಾರ್ಕಸ್ 12 ಮಾರ್ಕಸ್ ಕೆಲವೊಂದ್ಸತಿ 8 ಮಾರ್ಕಸ್ನಾಗೂ ಹಾಕಿರ್ತಾರ.
ಮತ್ತು ನಿಮಗೆ ಏನ್ರಿ 8 ಮಾರ್ಕಸ್ನಾಗ ಏನ್ರಿ ಸಾರಿ 12 ಮಾರ್ಕಸ್ನಾಗ ಏನ್ರಿ ಹಾಕಿರ್ಕಿಲ್ಲ ಅಂದ್ರಪ್ಪ ಸಾರಿ 12 ಮಾರ್ಕಸ್ ಅಲ್ಲ ನಿಮ್ದು 1 ಸೆಕೆಂಡ್ ಇದು 4 ಮಾರ್ಕಸ್ ಇದ್ದಾತು ಇಲ್ಲಿ 12 ಮಾರ್ಕಸ್ ಎಲ್ಲಿದೆ ಸಾರಿ 10 ಮಾರ್ಕಸ್ ಅದ 12 ಮಾರ್ಕಸ್ ಹಾಕಿ ನಿಮ್ದಲ್ಲ ಅವ್ರ 12 ಮಾರ್ಕಸ್ ಐತಿ ನಿಮಗೆ 10 ಮಾರ್ಕಸ್ ಐತ್ರಿ ಓಕೆ ಸಾರಿ ಎನ್ ಇ ಪಿ ದವ್ರದ್ದು ಎಸ್ ಇ ಪಿ ದವ್ರ 12 ಮಾರ್ಕಸ್ ಐತಿ ಅನ್ನತ್ಲೆ ನಿಮ್ದು 12 ಮಾರ್ಕಸ್ ಅನ್ಕೊಂಡಿದ್ದ ಇಲ್ಲಿ ನೀವು ಎನ್ ಇ ಪಿ ಇಲ್ಲ ನಿಮ್ಗೆ 10 ಮಾರ್ಕಸಿನ ಏನು 10 ಮಾರ್ಕಸಿನಾಗ ಏನ್ರ ಹಾಕಿರ್ಕಿಲ್ಲ ಅಂದ್ರೆ ಅದ್ರೊಳಗೆ ಆರಾಮ್ಶ್ರೀ ಬಿದ್ದ ಬೀಳ್ತೈತಿ ನಿಮ್ದು ಯಾಕೋ ಇದನ್ನ ಕೊಡ್ಬೇಕಾಯ್ತು ಏನಂದೆ ಒಂದು ಸೆಕೆಂಡ್ ಇದು 7 8 9 10 11 ನಿಮಗೆ 8 ಮಾರ್ಕಸ್ ಕೊಟ್ಟಾರೆ ಇಷ್ಟ ಕೇಸ್ ಸ್ಟಡಿ ರಾಣಿ ಚೆನ್ನಮ್ಮದವ್ರಿಗೆ 15 ಮಾರ್ಕಸಿನ ಕೇಸ್ ಸ್ಟಡಿ ಐತಿ ನಿಮಗೆ 8 ಮಾರ್ಕಸಿನ ಕೇಸ್ ಸ್ಟಡಿ ಐತಿ ಅವ್ರದ್ದು ಏನಾಕತಿ 10 ಮಾರ್ಕಸಿಂದ ಇಲ್ಲಿ 5 ಮಾರ್ಕಸಿನ ಬರ್ತಾವು ಅಲ್ಲಿ 10 ಮಾರ್ಕಸಿನ 2 ಬರ್ತಾವು ನೀವು 3 ಬಂದಾವು ಇಷ್ಟ ಡಿಫರೆನ್ಸ ನಿಮ್ದು ಅಲ್ಲಿ ಎಕ್ಸ್ಟ್ರಾ ಹಾಕ್ಯಾರು ಇಲ್ಲಿ ಕಡಿಮೆ ಹಾಕ್ಬಿಟ್ಟಾರ ಮಾರ್ಕಸ್ ಇಷ್ಟ ನೀವು 10 ಮಾರ್ಕಸಿನ ಅಷ್ಟು ನೋಡ್ರಿ ಅಂದ್ರೆ ನಿಮ್ಗೆ 5 ಮಾರ್ಕಸಿನ ಅದ್ರೊಳಗ ಸಣ್ಣ ಪಾರ್ಟ್ ಆಗಿ ಬಿದ್ದಿರ್ತಾವು ಒಂದಿಟ್ಟು ಚೇಂಜ್ ಇರ್ತೈತಿ ಇಷ್ಟ ಇದು ನೋಡಿರ್ಲ 4ನೇದ ಈಗ 5ನೇ ಹೋಗ್ರಿ ಕಾಮನ್ ಸೈಜ್ ಇನ್ಕಮ್ ನೋಡ್ರಿ ಇದು ಕಾಮನ್ ಸೈಜ್ ಇನ್ಕಮ್ ಆಗಿರ್ಬೋದು ಕಾಮನ್ ಸೈಜ್ ಅಷ್ಟೇ ಆಗಿರ್ಬೋದು ಅಂದ್ರೆ ಕಾಮನ್ ಸೈಜ್ ಅಷ್ಟೇ ಅಂದ್ರೆ ಅದಕ್ಕೂ ಫಾರ್ಮುಲಾ ಬೇರೆ ಐತಿ ಸೇಮ್ ಐತಿ ಕೆಲವೊಂದು ಚೇಂಜ್ ಅದಾವು ಅದ್ರೊಳಗೆ ಇಂಟು ಮಾಡಬೇಕು ಪರ್ಸೆಂಟೇಜ್ ತೆಗಿಬೇಕು ಇದ್ರೊಳಗೆ ಇಂಟು ಮಾಡಿ ಎರಡರದ್ದು ಪರ್ಸೆಂಟೇಜ್ ತೆಗಿಬೇಕು ನೋಡ್ರಿ ನೆಟ್ ಸೇಲ್ಸ್ ಮ್ಯಾಲ ಬರ್ತೈತಿ ಅದ್ರ ಕೆಳಗೆ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದು ಮೈನಸ್ ಮಾಡ್ರಿ ಇವನಷ್ಟು ನೋಡ್ಕೋರಿ ಇವು ಈಸಿ ಇದಾವ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಸ್ ಮೈನಸ್ ಮಾಡ್ರೆ ಅದ್ರದ್ದು ಅಮೌಂಟ್ ಬರ್ತೈತಿ ಆ ಅಮೌಂಟ್ ಒಳಗೆ ಏನು ಮಾಡ್ರೆ ಮತ್ತೆ ಇನ್ನು ಅಡ್ಮಿನಿಸ್ಟ್ರೇಟಿವ್ ಸಾರಿ ನಿಮ್ಗೆ ಏನು ಸಿಗ್ತೈತಿ ಹೇಳ್ತಾನೆ ಹೇಳ್ರೆ ನೆಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡ್ರೆ ನೆಟ್ ಪ್ರಾಫಿಟ್ ಸೇಲ್ಸ್ ಸಿಗ್ತದೆ ನೆಟ್ ಪ್ರಾಫಿಟ್ ಸೇಲ್ಸ್ ಅಂತಲೇ ಅದರೊಳಗೆ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೇಲ್ಸ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ಅವು ಅದರ್ ಇನ್ಕಮ್ಸಸ್ ಇನ್ಕಮ್ ಟ್ಯಾಕ್ಸ್ ಲಾಸ್ಟಕ್ಕೆ ಬಿಫೋರ್ ಇನ್ಕಮ್ ಟ್ಯಾಕ್ಸ್ ಆದ್ಮೇಲೆ ಇದು ಇನ್ಕಮ್ ಟ್ಯಾಕ್ಸ್ ಬರ್ತೈತಿ ಓಕೆ ನಿಮ್ಗೇನು ಕನ್ಫ್ಯೂಷನ್ ಮಾಡಕ್ಕೆ ಹೋಗಂಗಿಲ್ಲ ನೋಡ್ರಿ ಈಸಿ ಐತಿ ಮಾತ್ರ ಬಿಡಕ್ಕೆ ಹೋಗ್ಬೇಡ್ರಿ ಇದನ್ನೆಲ್ಲ ಮಾಡಂತಲೇ ಅದ್ರದ್ದು ಪರ್ಸೆಂಟೇಜ್ ತೆಗಿಬೇಕು ಎದ್ರ ಮೇಲೆ ಪರ್ಸೆಂಟೇಜ್ ತೆಗಿಬೇಕಪ್ಪ ಅಂದ್ರೆ ನೆಟ್ ಸೇಲ್ಸ್ ಡಿವೈಡೆಡ್ ಬೈ ಇದ್ರದ್ದು ಎಷ್ಟೆಷ್ಟು ಅಮೌಂಟ್ ಬರ್ತೈತ್ಲೆ ಅದರದ್ದು ಸಾರಿ ನೆಟ್ ಸೇಲ್ಸ್ ಅಲ್ಲ ಇದು 2024 ಮೈನಸ್ 2023 ಅಂದ್ರೆ ಈಗ 8 ಲಕ್ಷ ಐತೆ ಅನ್ಕೋರಿ ಮೈನಸ್ 10 ಲಕ್ಷದ ಒಳಗೆ ಪರ್ಸೆಂಟೇಜ್ ಎಷ್ಟು ಆಕತ್ತೆ ಅದನ್ನ ತೆಗಿಬೇಕಾರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಹೇಳತ್ನಾಗ ಇಲ್ಲಿ ಗೊತ್ತಾಗಂಗಿಲ್ಲ ನಿಮ್ಗೆ ಬಿಡಿಸಿ ತೋರಿಸಿದ್ರೆ ಅದು ಗೊತ್ತಾಗ್ತಿತ್ತು ಓಕೆ ನೋಡ್ರಿ ಇದು ಈಸಿ ಐತಿ ಇದನ್ನು ಬಿಡಕ್ಕೆ ಹೋಗ್ಬೇಡ್ರಿ 2019 ಬೇಸ್ ಇಯರ ಈ 2019 ಐತಲ್ಲ ಇದು ಬೇಸ್ ಇಯರ್ ಇಟ್ಕೊಂಡು ಇದ್ರೊಳಗೆ ಇಂಟು ಹೊಡೆದ್ರಂದ್ರೆ ನಿಮ್ಗೆ ಅಂದ್ರೆ ಈಗ 2 ಲ್ಯಾಕ್ ಡಿವೈಡೆಡ್ ಬೈ 1,80,000 ಇಂಟು 100 ಹೊಡೆದ್ರಂದ್ರೆ ಪರ್ಸೆಂಟೇಜ್ ಸಿಗ್ತೈತಿ ಅದನ್ನೆಲ್ಲ ಇಯರ್ ಪರ್ಸೆಂಟೇಜ್ ತೆಗಿಬೇಕು ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಹೇಳಿಬಿಡ್ತಾನೆ ನೋಡ್ರಿ ಇದು ಬೇಸ್ ಇಯರ್ ಅಂತಾರ್ರಿ ಇದಕ್ಕೆ 2019 ಯಾವ್ದ ಪೈಲಾ ವರ್ಷ ಅಂದ್ರೆ ನಿಮ್ಗೆ 2020 ತಗೋರಿ ಸ್ಟಾರ್ಟಿಂಗ್ ಕೊಟ್ಟಿರಂದ್ರೆ 2020 ಅದು ಬೇಸ್ ಇಯರ್ ಅಂತ ತಗೋತೇವೆ ನಾವು ಬೇಸ್ ಇಯರ್ ತಗೊಂಡ ಅದರದ್ದು ಎಲ್ಲ ಇಂಟು ಮಾಡ್ಕೋತ ಹೋಗುದ್ರಿ ಅಂದ್ರೆ ಯಾವ ರೀತಿ ಇಂಟು ಮಾಡೋದು ಅಂದ್ರೆ ಬೇಸ್ ಇಯರ್ 2 ಲ್ಯಾಕ್ ಐತದ 1,80,000 ಈಗ ಮತ್ತೆ 2022 ಬಾಕ್ಸ್ ಹಾಕರಿ ಈ ರೀತಿ ಕೆಳಗೆ ಬಾಕ್ಸ್ ಹಾಕ್ರಿ ಈ 2021
ಇದು 2019 ಅಂದ್ರೆ 2 ಲ್ಯಾಕ್ ಡಿವೈಡೆಡ್ ಬೈ 2,20,000 ಅದ್ರ ಪರ್ಸೆಂಟೇಜ್ ಇಟ್ರಿ. ಎಲ್ಲ ಇಯರ್ ಪರ್ಸೆಂಟೇಜ್ ಇಟ್ರಿ. ಇದು ಸೇಮ್ ಕಾಸ್ಟ್ ಆಫ್ ಗೂಡ್ಸ್ ಅನ್ನು ಅದ ರೀತಿ ಇದು ಬೇಸ್ ಇಯರ್ ಇದು 1,50,000 ಡಿವೈಡೆಡ್ ಬೈ 1,60,000. ಓಕೆ, ಅದೇ ರೀತಿ ಸೇಮ್ ಇದು ಓಕೆ ನೀವು ನೋಡ್ರಿ ಇವ್ 20,000 ಡಿವೈಡೆಡ್ ಬೈ ಇವನ್ನೆಲ್ಲ ಮಾಡ್ರಿ ಅಂದ್ರೆ ಇದು ಬೇಸ್ ಫಸ್ಟ್ ಇಯರ್ ಬಂತಂದ್ರೆ ಬೇಸ್ ಇಯರ್ ಅಂತ ಹೇಳಿ ತಿಳ್ಕೊಂಡ್ಬಿಡ್ರಿ ನೀವು. ಸ್ಟಾರ್ಟಿಂಗ್ ಇದ್ದಿದ್ದು ಬೇಸ್ ಇಯರ್. ಓಕೆ ನೋಡ್ರಿ ಅದೇ ರೀತಿ ಇದ್ರೊಳಗೆ ಏನ್ ಬರ್ತೈತಿ, ಇನ್ನೊಂದು ಕ್ವಶನ್ ಇನ್ನೊಂದು ಟೈಪ್ ಕೇಳ್ತಾರ. ಕೆಲವೊಂದ್ಸತಿ 3-5 ವರ್ಷ ಕೇಳಂಗಿಲ್ಲ ಅವ. ಇದ್ 2 ವರ್ಷ ತೆಗಿತಾರ, 3 ವರ್ಷ ಕೇಳ್ತಾರ. 3 ವರ್ಷನಾಗ ಏನ್ ಮಾಡ್ರಿ ಮತ್ ಸೇಮ್ ತಗೋರಿ, ಅದ್ರೊಳಗು ಏನು ಚೇಂಜ್ ಇಲ್ಲ. 1 ವರ್ಷ ಕೇಳ್ರಿ, 2 ವರ್ಷ ಕೇಳಿ, 3 ವರ್ಷ ಕೇಳಿ, ನೀವ್ ಏನ್ ಮಾಡೋದ ಇದು ಪೈಲಾ ವರ್ಷದನ ಬೇಸ್ ಇಯರ್ ಅಂದ್ರೆ ಲಾಸ್ಟ್ ಸ್ಟಾರ್ಟಿಂಗ್ ವರ್ಷ ಯಾವ್ದು ಕೊಟ್ಟಿರ್ತಾರಲ್ಲ ಅದ ಬೇಸ್ ಇಯರ್ ಅಂತ ಹೇಳಿ ತಿಳ್ಕೊರಿ. ಗೊತ್ತಾಯ್ತು? ಅದ್ರ ಮೇಲೆ ಡಿವೈಡೆಡ್ ಮಾಡೋದು ಅಂದ್ರೆ ಈಸಿ ಆಗ್ತದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ತೆಲಕ್ ಕೊಟ್ಟಾರು. ಇದನ್ನ ನಿಮ್ಗ ಫಾರ್ಮುಲಾಕ್ ಯೂಸ್ ಆಗ್ತದೆ. ಫಾರ್ಮುಲಾ ಅಂದ್ರೆ ಅದು ಮೈನಸ್ ಓಪನಿಂಗ್ ಸ್ಟಾಕ್ಸ್ ಒಳಗ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಅದಾವು ಪ್ಲಸ್ಗಳು ಮಾಡ್ಕೋತ ಹೋಗಿ ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಕ್ ಅದಕ್ಕೆ ಹೆಲ್ಪ್ ಆಕ್ಕಾವ ಇವ. ಅದಕ್ಕಾಗಿ ನೀವು ನೋಡಬೇಕ ತೆಳಗಿಂದ ಅಡ್ಜಸ್ಟ್ಮೆಂಟ್ ಗಳ. ಓಕೆ, ಇದನ್ನ ಉಲ್ಟಾ ಐತಲ್ಲ ಕ್ವಶನ್ ಪೇಪರ್. ಕ್ಯಾಲ್ಕುಲೇಷನ್ ಇದು ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ ಇದನ್ನ ಉಲ್ಟಾ ಕೊಟ್ಟಾರ ನೋಡ್ರಿ ಪೇಜ್. ಒನ್ ಸೆಕೆಂಡ್, ಇದೇನ್ ಸೀದಾ ಮಾಡಕ್ ಬರವಲ್ದು ನೋಡ್ರಿ ಫ್ರೆಂಡ್ಸ್. ಒಂದಿಟ್ಟ ಸೀದಾ ಮಾಡ್ಕೋರಿ ಇದನ್ನ. ಕ್ವಶನ್ ಪೇಪರ್ ಉಲ್ಟಾ ಐತಿದ. ಈ ರೇಷಿಯೋಗಳು ಯಾವ್ಯಾವ ಅದಾವು ಇವೆಲ್ಲ ರೀತಿ ರೇಷಿಯೋಗಳು ಕೊಟ್ಟಾರು. ಲಿಕ್ವಿಡ್ ರೇಷಿಯೋ ಇವನ್ ಫೈಂಡ್ ಔಟ್ ಮಾಡೋದೈತಿ. ರೇಷಿಯೋಸ್ಗಳು ನಾ ಹೇಳಿಲ್ಲ ಚಾಪ್ಟರ್ 3 ಇವೆಲ್ಲ ರೇಷಿಯೋಸ್ ಆಲ್ಮೋಸ್ಟ್ ಕೊಟ್ಟಾರ. ನೆಟ್ ಪ್ರಾಫಿಟ್ ರೇಷಿಯೋ ಆಗಿರ್ಬೋದು, ಸ್ಟಾಕ್ ಇವನ್ನೆಲ್ಲ ನೋಡ್ರೆ ಬೇಗನೆ ಇರುತ್ತೆ. ನೀವು ಇಲ್ಲಿ 4 ಮಾರ್ಕಸ್ನ್ಯಾಗೂ ಅವ ರಿಪೀಟೆಡ್ ಆಗಿರ್ತಾವು. ಇಲ್ಲಿ 12 ಮಾರ್ಕಸ್ನ್ಯಾಗೂ 10 ಮಾರ್ಕಸ್ನ್ಯಾಗೂ ಅವನ್ನ ರಿಪೀಟೆಡ್ ಆಗಿರ್ತಾವು. ಒಂದ್ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಐಡಿಯಾ ಬಂದಿರ್ತೈತಿ. ಬ್ಯಾಲೆನ್ಸ್ ಶೀಟ್ ಈ ಕ್ವಶನ್ ನೋಡಿ ಒಂದಿಟ್ಟು ಅರ್ಥ ಆಗಲ್ದ ಇರ್ಬೋದು ನಿಮ್ಗೆ. ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಅಂದ್ರೆ ಇದ ಒಂದೇದ್ದು ಬರ್ತದೆ. ಒಂದೇ ಬ್ಯಾಲೆನ್ಸ್ ಶೀಟ್ ಇದು ಅಂದ್ರೆ ಇನ್ಕಮ್ ಕಿಂತ ಪೈಲಾಕ್ ಬ್ಯಾಲೆನ್ಸ್ ಶೀಟ್ ಒಂದು. ಇದ್ರೊಳಗೆ ಇನ್ಕಮ್ ಒಂದು ಬರ್ತೈತಿ, ಜಸ್ಟ್ ಬ್ಯಾಲೆನ್ಸ್ ಶೀಟ್ ಬರ್ತೈತಿ. ಒಂದ್ ಸೆಕೆಂಡ್. ಯಾವ ರೀತಿ ಇಲ್ಲಿ ನಿಮ್ಗ ನ್ಯೂ ಇಯರ್ ಮೈನಸ್ ಓಲ್ಡ್ ಇಯರ್ ತೆಗೆಯುದು ಅಂದ್ರೆ ಈಗ ಇದ ನ್ಯೂ ಇಯರ್ ಅಂತ ತಿಳ್ಕೊಂಡ್ರೆ ಇದ ನ್ಯೂ ಇಯರ್ ಅಂದ್ರೆ XYZ ಕಂಪನಿ. ಓಕೆ, ಚೆಕ್ ಮಾಡ್ರಿ ನೀವು. ಇಲ್ಲಿ ಐತಿ ನೋಡ್ರಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಇಲ್ಲೂ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಇನ್ನೊಂದ್ಸತಿ ರಿಪೀಟ್ ಆಗೈತಿ ನೋಡ್ರಿ. ಅದ ಸೇಮ್ ನಾ ಆಗಲಿ ಯಾವ ರೀತಿ ಹೇಳಿನ್ಲಿ ಅದ ರೀತಿ ಇಲ್ಲಿ ಒಂದಿಟ್ಟು ದೊಡ್ಡದೈತಿ. ಇಲ್ಲಿ ಅಸೆಟ್ಸ್ ಅದು ಕೊಟ್ಟಾರು, ಅಸೆಟ್ಸ್ ಲಯಬಿಲಿಟಿ. ಇದ ಬ್ಯಾಲೆನ್ಸ್ ಶೀಟ್ ಅದ ಆಗಲಿ ನೋಡಿರ್ಲೆ ಇನ್ಕಮ್ ಅದ. ಇದ ಬ್ಯಾಲೆನ್ಸ್ ಶೀಟ್ ಐತ್ರಿ, ಅದು ಇನ್ಕಮ್ ಐತಿ, ಅದು ಬ್ಯಾಲೆನ್ಸ್ ಶೀಟ್ ಐತಿ. ಮತ್ತೆ ಕನ್ಫ್ಯೂಸ್ ಮಾಡ್ಬೇಡ್ರಿ. ಒಂದ್ರ ಒಳಗ ಕಾಮನ್ ಸೈಜ್ ಒಳಗ 2 ಅದಾವ. ಮತ್ತ ಒಂದ ಓದಿರಿ ಅಂತೇಳಿ ಅದನ್ನ ಇಳಿಸ್ಬಿಟ್ರಿ ಮತ್ತ ಆನ್ಸರ್ಗಳು ಅದ ರೀತಿ ಇಂಟು ಮಾಡ್ರ ಬರಂಗಿಲ್ಲ. ಅದ್ರೊಳಗೂ ಒಂದಿಟ್ಟು ಫಾರ್ಮುಲಾಗಳು ಅಂದ್ರ ಕ್ವಶನ್ಗಳು ಬೇರೆ ಬೇರೆ ಅದಾವು. ಇದು ಬ್ಯಾಲೆನ್ಸ್ ಶೀಟ್ ಐತಿ. ನೋಡ್ರಿ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳು ಕೊಟ್ಟಾರು. ಜಸ್ಟ್ ಎಲ್ಲಾ ಕ್ವಶನ್ ಪೇಪರ್ ತೋರ್ಸಾಕನ 1 ತಾಸು ವಿಡಿಯೋ ಆಗಕೈತರಿ ಅದ. ಕೆಲವೊಂದು ಇಟ್ಟು ಹೇಳಿ ಬಿಡ, ಅದನ್ನು ಅಷ್ಟು ಪಕ್ಕ ಹೇಳಿಲ್ಲ.
ಪಕ್ಕ ಇವು ಬಿದ್ದಿರ್ತಾವ ಬೇಕಂದ್ರ ನೀ ನಂಗೆ ಎಕ್ಸಾಮ್ ಆದ ದಿನ ಬೇಕಂದ್ರೆ ಕಮೆಂಟ್ ಮಾಡಿ ನೋಡ್ರಿ. ಕೆಲವೊಂದು ರಿಪೀಟೆಡ್ ಆಗ್ಯದು ಬಿದ್ದಿರ್ತಾವು. ಬೇಕಂದ್ರೆ ನೀವು ನಂಗೆ ಕಮೆಂಟ್ ಮಾಡಿ ಹಾಕ್ತೀರಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತೆ ಕಮೆಂಟ್ ಹೆಂಗ್ ಮಾಡೋರು ಆಮ್ಲೆ ಹುಡುಕ್ಯಾಡವ್ರೇನ. ಅದಕ್ಕೆ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನೀವ್ ಏನ್ರಿ ಇವ್ ಪಕ್ಕ ನಾ ಹೇಳಿದ್ದು ಅಷ್ಟು ಓದಿರಿ ಅಂತ ನಿಮ್ಗೆ ಪಕ್ಕ ಬಿದ್ದಿರ್ತಾವು. ಕೆಲವೊಂದು ಕ್ವಶನ್ಸ್ಗಳು ಡಿಫ್ರೆಂಟ್ ಇರ್ತಾವು. ನೀವು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಇಟ್ಕೋರಿ ಅಂದಿ. ಇನ್ನೊಂದು ಚಾನಲ್ ಎದಕ್ಕೆ ಯಾಕೆ ಅಂದೆ, ನಿಮ್ಗ ಇವು ಈಗಿಂದ ಕೋರ್ಸಸ್ ಅದು ನಿಮ್ಗೆ ಫ್ರೀನ್ಯಾಗೂ ಬೇಕಂದ್ರೆ ಯಾವ ರೀತಿ ಕಲಿಯೋದು ಅವನು ಹೇಳ್ತಾನ. ಸರ್ಟಿಫಿಕೇಟ್ಗಳು ಹೆಂಗೆ ಫ್ರೀನ್ಯಾಗ ತಕ್ಕೋದು ಅವನು ಹೇಳ್ತಾನ. ನಿಮ್ಗೆ ಇಲ್ಲಿಕಾರ ಇಲ್ಲಪ್ಪ ನಾವು ಪೇಡ್ ನಮ್ಮ ಕಡೆ ಅಂದ್ರೆ ಕೆಲವೊಬ್ಬರ ಕಡೆ ನಮ್ಮ ಕಡೆ ರೊಕ್ಕ ಐತಪ್ಪ, ನಾವು ಫ್ರೀನ್ಯಾಗ ಏನು ಬೇಡ, ನಮಗೆ ಚಲೋ ಕೋರ್ಸ್ ಬೇಕು, ನಡೀತೈತಿ, ಫೈನಾನ್ಷಿಯಲ್ ನಾವು ಫಿಟ್ ಅದೇವಿ ಅನ್ನೋರ್ಗೇನು ಕೋರ್ಸ್ಗಳು ಹೇಳ್ತಾನ. ಕೆಲವೊಬ್ಬರು ಫ್ರೀನ್ಯಾಗ ನಿಮ್ಗೆ ಸರ್ಟಿಫಿಕೇಟ್ ಅಷ್ಟು ಬೇಕಂದ್ರೆ ಈಗ ಫ್ರೀನ್ಯಾಗ ಕಲಿಯೋರು ಸೇರಿ ಅವ್ರಿಗೆ ಯಾವ ಕೋರ್ಸ್ ಬೇಕು, ಯಾವ ರೀತಿ ರೋಡ್ ಮ್ಯಾಪ ಎಲ್ಲ ಹೇಳ್ತಾನ. ಇನ್ನೂ ಅಷ್ಟು ಸಬ್ಜೆಕ್ಟ್ಗಳು ಅದಾವ. ನೀವು ಇಷ್ಟ ಇಲ್ಲ ನೋಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನೋಡ್ರಿ ಇನ್ನೂ ಯಾವ ಸಬ್ಜೆಕ್ಟ್ಗಳು ಇದ್ದಾವ. ಈಗೆಲ್ಲ ಆಲ್ಮೋಸ್ಟ್ ಮೇನ್ ಇದ್ದಿದ್ದು ಇನ್ನೇನು 6 ಸಬ್ಜೆಕ್ಟ್ ಇರ್ಬೇಕು. ನೀವು ಒಂದು ಪ್ರೊಜೆಕ್ಟ ಮತ್ತು ಇಂಟರ್ನ್ಶಿಪ್ ಅದೊಂದು 2 ಆಕೈತಿ ನಿಮ್ದು ಫೈನಲ್ ಇಯರ್ಕ, ಫೈನಲ್ ಸೆಮ್ಗೆ. ನಮ್ದು ಉತ್ತರ ಕರ್ನಾಟಕ ಭಾಷೆ ಒಂದಿಟ್ಟು ಅರ್ಥ ಆಗ್ತಿತ್ತು ಹೇಳ್ರಿ. ನಿಮ್ದು ಬೆಂಗಳೂರು ಯೂನಿವರ್ಸಿಟಿ ಮಾಡಾಕಂದೇನ, ಮತ್ತು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಎಲ್ಲ ವಿಡಿಯೋ ಆದ್ಮೇಲೆ ಕೇಳಾಕಂದ್ ನೋಡಿ ನಾನು. ಅರ್ಥ ಆಗಲಿಲ್ಲ ಅಂದ್ರೆ ಏನು ಮಾಡ್ರಿ, ಕ್ವಶನ್ ಪೇಪರ್ ಓದಿ ಬಿಟ್ರಿ. ಇದನ್ನ ನನ್ನ ಭಾಷೆ ಅರ್ಥ ಆಗಲಿಲ್ಲ ಅಂದ್ರೆ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋನಾಗ ಸಿಗುರು. ಕಮೆಂಟ್ ಮಾಡ್ರಿ ವಿಡಿಯೋ ಹೆಂಗನಿಷ್ಟು, ನಾ ಹೇಳಿದ್ದೆಲ್ಲ ಅರ್ಥ ಮಾಡ್ಕೋರಿ. ಅರ್ಥ ಆಗಲಿಲ್ಲ ಅಂದ್ರೆ ನೋಡ್ರಿ, ಚೆಕ್ ಮಾಡ್ರಿ. ಚಾಟ್ GPT ಜೆಮಿನಿ ಅನ್ನಕ್ಕೆ ಹೋಗ್ಬೇಡ್ರಿ. ಬರೀ ಒಂದಿಟ್ಟು ನೀವು ಸಾಲ್ವ್ ಮಾಡ್ರಿ ಕ್ವಶನ್ಸ್ಗಳ. ಚೆಕ್ ಮಾಡಕ್ಕೆ ಅಷ್ಟು ಯೂಸ್ ಮಾಡ್ರಿ ಟೆಕ್ನಾಲಜಿ ಉಪಯೋಗಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ.